Okay, Namaskaram. So, welcome back. As you know, we are discussing regarding CET, particularly Karnataka CET now. So, in this video, we will be discussing on the chapter Thermodynamics. So, recently from PUC first year syllabus, we had finished with thermal properties of matter, which was made in two parts. So, thermal properties of matter is comparatively a bigger chapter. Okay, sorry for the disturbance. ಸ್ವಲ್ಪ ಆಬ್ವಿಯಸ್ಲಿ ಏನು ಮಾಡೋಕ್ಕೆ ಬರೋಂಗಿಲ್ಲ. ಈ ಸದ್ಯ ನಮ್ಮದು ಲಾಕ್ಡೌನ್ ಸಲುವಾಗಿ ಅಂಥೇಳಿ ಇವು ಮನೆ ಹಾಕುವಂಥ ವಿಡಿಯೋಸ್ ಮಾಡಾಕ್ತೀವಲ್ಲ, ಲೈಕ್ ಅದರ್ ಯೂಟ್ಯೂಬರ್ಸ್ ನಮ್ಮದು ಸ್ಟುಡಿಯೋ ವಿಡಿಯೋ ಇರೋಂಗಿಲ್ಲ. ಓಕೆ, ಸಾಕಿಗೆ. ಸೊ ಥರ್ಮಲ್ ಪ್ರಾಪರ್ಟೀಸ್ ವಾಸ್ ಅ ಬಿಗ್ ಚಾಪ್ಟರ್. ಸೊ ಅದರೊಳಗೆ ನಾವು 28 ಕ್ವಶನ್ಸ್ ಮಾಡಿದ್ವಿ. ಆ್ಯಂಡ್ ಅದರ ಜೋಡಿ ಥಿಯರಿ ಎಕ್ಸ್ಪ್ಲನೇಷನ್ ಇಟ್ ಟುಕ್ ಲಾಟ್ ಆಫ್ ಟೈಮ್ to complete with thermal properties of matter, whereas thermodynamics is quite a simple chapter, a small one. Mainly each chapter mainly based on three laws of thermodynamics and bartav: zeroth law of thermodynamics, first law of thermodynamics, and second law of thermodynamics. So idu mooru law ಸಂಬಂಧಪಟ್ಟಂಗೆ ರಿಲೇಟೆಡ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಟಾಪಿಕ್ಸ್ ಬರ್ತಾವೆ. ಲೈಕ್ ಕ್ಯಾರ್ನಾಟ್ ಇಂಜಿನ್ ಬರ್ತೈತಿ, ರೆಫ್ರಿಜರೇಟರ್ ಬರುತ್ತೆ, ಐಸೋಥರ್ಮಲ್ ಆ್ಯಂಡ್ ಅಡಾಬೆಟಿಕ್ ಪ್ರಾಸೆಸ್ ಬರ್ತಾವೆ. ಸೊ ಭಾಳಷ್ಟು ಟಾಪಿಕ್ ಇಲ್ಲ ಈ ಚಾಪ್ಟರ್ನೊಳಗೆ. ಸೊ ವಿಲ್ ಬಿ ಡಿಸ್ಕಸಿಂಗ್ ಓನ್ಲಿ 20 ಕ್ವಶನ್ಸ್, ವೆರೈಟಿ ಅಪ್ 2 ಕ್ವಶನ್ಸ್ನ ಡಿಸ್ಕಸ್ ಮಾಡೋಣಂತ. ಆ್ಯಸ್ ಕ್ವಿಕ್ಲಿ ಆಸ್ ಪಾಸಿಬಲ್ ಇದನ್ನು ಮುಗ್ಸೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಯಾರು ಇವು ವಿಡಿಯೋಸನ್ನು ಫಾಲೋ ಮಾಡಾಕತ್ತಿರಲ್ಲ, ಈ ಲಾಸ್ಟ್ ಫ್ಯೂ ಡೇಸ್ನೊಳಗೆ ಅಟ್ಲೀಸ್ಟ್ ನಿಮಗೆ ಆ ಚಾಪ್ಟರ್ ತೆಗೆದು ಬುಕ್ ತೆಗೆದು ಡಿಟೇಲಾಗಿ ಥರ್ಮೋಡೈನಮಿಕ್ಸ್ ಓದೋಕ್ಕೆ ಆಗಲಿಲ್ಲ, ಅಥವಾ ಒಂದಿಷ್ಟು ಮಂದಿ ಡಿಸೈಡ್ ಮಾಡಿರ್ತಾರೆ ಇವಿಷ್ಟು ನಾ PUC ಫಸ್ಟ್ ಇಯರ್ ಚಾಪ್ಟರ್ಸ್ ಪ್ರಿಪ್ರೇಷನ್ ಮಾಡ್ಕೊಂಡೀನಿ, ಮೇ ಬಿ ಲಾಸ್ಟಿಗೆ ಇವಿಷ್ಟು ಬಿಟ್ಬಿಡ್ತೀನಿ ಅಂಥೇಳಿ. ಸೊ ಅದ್ರ ಬದಲಿ ಇಫ್ ಯು ಆರ್ ಅನೇಬಲ್ ಟು ಪ್ರಿಪೇರ್, ಅಟ್ಲೀಸ್ಟ್ ಈ ವಿಡಿಯೋಸನ್ನು ಅಟ್ ಅ ಸ್ಟ್ರೆಚ್ ಸುಮ್ಮನೆ ನೋಡ್ಕೊಂತ ಹೋಗ್ರಿ. ನಾ ಎಕ್ಸ್ಪ್ಲೈನ್ ಮಾಡಿದ್ದನ್ನು ಕೇಳ್ಕೊಂತ ಹೋಗ್ರಿ, ಅವು ನೆನಪು ಉಳಿತಾವೆ. ಭಾಳ ಗ್ಯಾಪ್ ಇಲ್ಲ ಈಗ ನಿಮ್ಗೆ. ಓಕೆ, ಸೊ ಆ್ಯಸ್ ಮಚ್ ಆಸ್ ಪಾಸಿಬಲ್ ನೀವು ನೋಡಿರಿ ಆಲ್ರೆಡಿ ಹಿಂದಿನ ವೀಡಿಯೋಸ್ನೊಳಗೂ ನಾನು ಥಿಯರಿ ಎಕ್ಸ್ಪ್ಲೈನ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋ ಹಂಗೆ ಪ್ರಯತ್ನ ಮಾಡಾಕತ್ತೀನಿ. ಆ್ಯಂಡ್ ಪರ್ಟಿಕ್ಯುಲರ್ ಒಂದು ಕ್ವಶನ್ ನಾವು ಸಾಲ್ವ್ ಮಾಡ್ಬೇಕಾದ್ರೂ ಅದು ಸ್ವಲ್ಪ ಡಿಟೇಲಾಗಿ ಹೇಳಿ, ಆ್ಯಂಡ್ ಅದಕ್ಕೆ ರಿಲೆವೆಂಟ್ ಥಿಯರಿ ನೆನಪು ಮಾಡಿಸಿ. ಜಸ್ಟ್ ಇದು ಕ್ವಶನ್ ಇದು ಆನ್ಸರ್, ಇದನ್ನು ಹಿಂಗೆ ಮಾಡ್ಬೇಕು ಅಂತ ಹೇಳಕತ್ತಿಲ್ಲ. ಬಿಹೈಂಡ್ ದ್ಯಾಟ್ ವಾಟ್ ಈಸ್ ದ ರೀಸನ್, ಇದನ್ನು ಎಕ್ಸ್ಪ್ಲೇನ್ ಯಾಕೆ ಮಾಡಾಕತ್ತೀನಿ ಅಂದರೆ ಅದು ತಲೆ ಕೂಡ್ತಾವೆ ಆ ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆದಾಗ. ಓಕೆ, ಸೊ ಅಟ್ಲೀಸ್ಟ್ ಈ ವಿಡಿಯೋಸನ್ನು ನಿಮ್ದು ಲಾಸ್ಟ್ ಡೇಟ್ ನೀವು ಮೇ ಬಿ 27 ತನಕ ಪ್ರಿಪ್ರೇಷನ್ ಮಾಡ್ತಿರೋ, 28 ತನಕ ಮಾಡ್ತಿರೋ, ಅಲ್ಲಿ ತನಕ ಯಾವ್ಯಾವ ವೀಡಿಯೋಸ್ ಬರ್ತಾವೆ ಜಸ್ಟ್ ನೋಡ್ಕೊತ ಹೋಗ್ರಿ. ಓಕೆ, ಸಾಕೀಗ ವಿಲ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್. ಜಸ್ಟ್ ಅ ಮಿನಿಟ್. ಓಕೆ, ಸೊ ಟುಡೇಸ್ ಫಸ್ಟ್ ಕ್ವಶನ್ ಆನ್ thermodynamics is the figure below shows, ಅಲ್ಲಿ ಡೈಗ್ರಾಮ್ ಇಲ್ಲ, ನಾನು ತೋರಿಸ್ತೀನಿ ಡೈಗ್ರಾಮ್, ನೀವು ಡ್ರಾ ಮಾಡ್ಕೋಬೇಕು. ದ ಫಿಗರ್ ಬಿಲೋ ಶೋಸ್ 4 ಇಂಡಿಕೇಟರ್ ಡೈಗ್ರಾಮ್ಸ್ ಇನ್ ವಿಚ್ ಕೇಸ್ ದ ವರ್ಕ್ ಡನ್ ಈಸ್ ಮೋರ್ ಅಂತ ಕೇಳ್ಯಾರ. ನಿಮ್ಗೆ ನೆನಪಿದ್ರೆ ಮೇ ಬಿ ಕೆಮಿಸ್ಟ್ರಿ ಒಳಗೂ ನೀವು ಯೂಸ್ ಮಾಡಿರ್ತೀರಿ, ಒಂದಿಷ್ಟು ಗ್ರಾಫ್ಸ್ ಯೂಸ್ ಮಾಡ್ತೀವಿ ನಾವಿಲ್ಲಿ ಪರ್ಟಿಕ್ಯುಲರ್ಲಿ ಈ ಚಾಪ್ಟರ್ನೊಳಗೆ. ಸೊ ದೇ ಆರ್ ಕಾಲ್ಡ್ ಆಸ್ PV ಡೈಗ್ರಾಮ್ಸ್, ಪ್ರೆಷರ್ ವರ್ಸಸ್ ವಾಲ್ಯೂಮ್. ಓಕೆ, ಸೊ ಒಂದು ಪರ್ಟಿಕ್ಯುಲರ್ ಗ್ಯಾಸನ್ನು ನಾವು ಐಡಿಯಲ್ ಗ್ಯಾಸನ್ನು ತೊಗೊಂಡು ಹೀಟ್ ಮಾಡಿದಾಗ, ಲಾಸ್ಟ್ ವಿಡಿಯೋ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರನ್ನ ನೋಡೀವಿ ನಾವು. ಆ ಗ್ಯಾಸದ್ದು ಪ್ರೆಷರು, ವಾಲ್ಯೂಮು, ಟೆಂಪ್ರೇಚರ್ ಇಷ್ಟು ಚೇಂಜ್ ಆಗ್ತಿರ್ತಾವೆ. ಸೊ ಹಂಗೆ ಚೇಂಜ್ ಆಗೋಬೇಕಾರೆ ಹೌ ಪ್ರೆಷರ್ ಈಸ್ ವೇರಿಯಿಂಗ್ ವಿತ್ ವಾಲ್ಯೂಮ್ ಅಂಥೇಳಿ ಒಂದು ಪರ್ಟಿಕ್ಯುಲರ್ ನಾವು ಗ್ರಾಫ್ ಹಾಕಿದರೆ ಇಟ್ಸ್ ಕಾಲ್ಡ್ ಆಸ್ PV ಡೈಗ್ರಾಮ್. ಈ PV ಡೈಗ್ರಾಮ್ ಯೂಸ್ ಮಾಡ್ಕೊಂಡು ನಾವು ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಬೋದು, ವರ್ಕ್ ಡನ್ ಬೈ ದ ಗ್ಯಾಸ್. ಸೊ ಆ್ಯಂಡ್ ವರ್ಕ್ ಡನ್ ಬೈ ದ ಗ್ಯಾಸ್ ಅದಕ್ಕೊಂದು ಫಾರ್ಮುಲಾ ಬರ್ತೈತಿ, ಅದನ್ನು ಈಗ ಹೇಳಿಬಿಡ್ತೀನಿ ಬೆಟರ್. ಆಮೇಲೆ ನಾ ಹೇಳಿದ್ನಲ್ಲ, ಈ ಚಾಪ್ಟರ್ನೊಳಗೆ 3 ಲಾ ಬರ್ತಾವೆ ಥರ್ಮೋಡೈನಮಿಕ್ಸ್ ಲಾ. zeroth ಲಾ ಅಂತ ಬರುತ್ತೆ, ಫಸ್ಟ್ ಲಾ ಆ್ಯಂಡ್ ಸೆಕೆಂಡ್ ಲಾ ಅಂತ ಬರ್ತಾವೆ. ಸೊ ಫಸ್ಟ್ ಲಾ ಆ್ಯಂಡ್ ಸೆಕೆಂಡ್ ಲಾ ಮತ್ತು ನಾ ಮುಂದೆ ಕ್ವಶನ್ಸ್ ಬರ್ತಾವಲ್ಲ ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ zeroth ಲಾ ಮುಗಿಸ್ಕೊಂಡು ವಾಪಸ್ ಈ ಕ್ವಶನಿಗೆ ಬರೋಣಂತ. zeroth ಲಾ ಏನು ಹೇಳ್ತೈತಿ, ಈಗ ನಮ್ಮ ಕಡೆ 3 ಸಿಸ್ಟಮ್ ಅದ ಅಂತಿಕೋರಿ ಈ ರೀತಿ. ಓಕೆ, ಒಂದು ಪಿಸ್ಟನ್ ಇರುವಂಥದ್ದು ಈ ರೀತಿ ಒಂದು ಸಿಸ್ಟಮ್, ಇದರೊಳಗೆ ಗ್ಯಾಸ್ ನಾವು ಫಿಲ್ ಮಾಡೀವಿ. ಲೆಟ್ ದಿಸ್ ಸಿಸ್ಟಮ್ ಬಿ ಸಿಸ್ಟಮ್ ಎ ಅಥವಾ ಬಾಡಿ ಅಂತ ಅನ್ಬೋದು, ಇನ್ನೊಂದು ಬಿ, ಇನ್ನೊಂದು ಸಿ.
ಸೊ ಇದು ಝೀರೋತ್ ಲಾ ಏನು ಹೇಳ್ತೈತಿ ಅಂದರೆ ಅಂದಂಗೆ ಇನ್ನೊಂದು ಕನ್ಸೆಪ್ಟ್ ಇರ್ತೈತಿ, ಸಮಥಿಂಗ್ ಕಾಲ್ಡ್ ಆಸ್ ಥರ್ಮಲ್ ಇಕ್ವಿಲಿಬ್ರಿಯಮ್. ಟೂ ಬಾಡೀಸ್ ಆರ್ ಸೆಡ್ ಟು ಬಿ, ಎಷ್ಟು ಬಾಡೀಸ್? ಟೂ ಬಾಡೀಸ್ ಆರ್ ಸೆಡ್ ಟು ಬಿ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್ ಇಫ್ ದೇಯರ್ ಟೆಂಪ್ರೇಚರ್ಸ್ ಆರ್ ಸೇಮ್. ಅಂದ್ರೆ ನಾನು ಝೀರೋತ್ ಲಾ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲು ಅದ್ರದ್ದು ಬಿಲ್ಡಪ್ ಹೇಳಾಕತ್ತೀನಿ ಈಗ. ಇಫ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ 3 ಸಿಸ್ಟಮ್ ಕಾಣಾಕತ್ತಾವಲ್ಲ, ಎ ಬಿ ಸಿ, ಓಕೆ, ಇವು ಮೂರದ್ರೊಳಗೆ ಇಫ್ ಐ ಸೇ ಟೆಂಪರೇಚರ್ ಆಫ್ ಎ ಈಸ್ ಸೇಮ್ ಆಸ್ ಟೆಂಪರೇಚರ್ ಆಫ್ ಬಿ, ದಟ್ ಮೀನ್ಸ್ ವಿ ಕ್ಯಾನ್ ಸೇ ದ ಬಾಡಿ ಎ ಆ್ಯಂಡ್ ಬಾಡಿ ಬಿ, ಆರ್ ವಿ ಕ್ಯಾನ್ ಸೇ ಸಿಸ್ಟಮ್ ಎ ಆ್ಯಂಡ್ ಸಿಸ್ಟಮ್ ಬಿ ಆರ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್. ಸಿಂಪಲ್ ಐತಿ, ಎರಡು ಬಾಡಿ ಥರ್ಮಲ್ ಇಕ್ವಿಲಿಬ್ರಿಯಮ್ನಾಗ ಅದಾವಂತ ನಾವು ಯಾವಾಗ ಹೇಳ್ಬೋದು ಅಂದರೆ ವೆನ್ ದ ಟೆಂಪರೇಚರ್ ಆಫ್ ದೋಸ್ ಟೂ ಬಾಡೀಸ್ ಈಸ್ ಸೇಮ್ ಆಯ್ತಾ. ಸೊ ಝೀರೋತ್ ಲಾ ಟಾಕ್ಸ್ ಸಮಥಿಂಗ್ ಅಬೌಟ್ ದಿಸ್ ಥರ್ಮಲ್ ಇಕ್ವಿಲಿಬ್ರಿಯಮ್. ಅದೇನು ಹೇಳ್ತೈತಿ ಅಂದರೆ ಇಫ್ ಟೂ ಸಿಸ್ಟಮ್ಸ್ ಎ ಆ್ಯಂಡ್ ಬಿ ಆರ್ ಸಪರೇಟ್ಲಿ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್ ವಿತ್ ಅ ಥರ್ಡ್ ಸಿಸ್ಟಮ್ ಸಿ, ದೆನ್ ದ ಸಿಸ್ಟಮ್ಸ್ ಎ ಆ್ಯಂಡ್ ಬಿ ಆರ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್ ವಿತ್ ಈಚ್ ದರ್ ಅಂತ ಸ್ಟೇಟ್ಮೆಂಟ್ ಬರ್ತೈತದು. ಸೊ ಈಗ ಇವು ಮೂರು ಸಿಸ್ಟಮ್ ಅದಾವಲ್ಲ, ಇವನ್ನ ನೋಡ್ಕೊಂಡಿರ್ರೆ ಈಗ ನಾ ಹಿಂಗೆ ಹೇಳಿದ್ನಂದ್ರೆ ಏನಂದ್ರೆ ಟೆಂಪರೇಚರ್ ಆಫ್ ಸಿಸ್ಟಮ್ ಎ ಈಸ್ ಈಕ್ವಲ್ಸ್ ಟು ಟೆಂಪರೇಚರ್ ಆಫ್ ಸಿಸ್ಟಮ್ ಸಿ. ಆಲ್ಸೋ ಟೆಂಪರೇಚರ್ ಆಫ್ ಸಿಸ್ಟಮ್ ಬಿ ಈಸ್ ಸೇಮ್ ಆಸ್ ಟೆಂಪರೇಚರ್ ಆಫ್ ಸಿಸ್ಟಮ್ ಸಿ. ಅಂದ್ರೆ ಎ ಆ್ಯಂಡ್ ಸಿ ಆರ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್, ಬಿ ಆ್ಯಂಡ್ ಸಿ ಆರ್ ಆಲ್ಸೋ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್. ಅಂದ್ರೆ ನಾವೇನು ಹೇಳ್ಬೋದು ಹೇಳ್ರಿ, ಈಗ ಇವು ಎರಡು ಥರ್ಮಲ್ ಇಕ್ವಿಲಿಬ್ರಿಯಮ್, ಇವು ಥರ್ಮಲ್ ಇಕ್ವಿಲಿಬ್ರಿಯಮ್ ಅದಾವಂದ್ರೆ ಇಫ್ ಎ ಈಸ್ ಈಕ್ವಲ್ಸ್ ಟು ಸಿ ಆ್ಯಂಡ್ ಬಿ ಈಸ್ ಆಲ್ಸೋ ಈಕ್ವಲ್ ಟು ಸಿ, ವಿ ಕ್ಯಾನ್ ಡೆಫಿನೆಟ್ಲಿ ಸೇ ದ್ಯಾಟ್ ದೇರ್ ಫೋರ್ ಎ ಆ್ಯಂಡ್ ಬಿ ಆರ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್ ವಿತ್ ಈಚ್ ಅದರ್. ಹೌದಿಲ್ರಿ? ಅಂದ್ರೆ ಇಫ್ ಎ ಆ್ಯಂಡ್ ಬಿ ಆರ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್ ಸಪರೇಟ್ಲಿ ವಿತ್ ಸಿ, ಡೆಫಿನೆಟ್ಲಿ ದಟ್ ಮೀನ್ಸ್ ಎ ಆ್ಯಂಡ್ ಬಿ ಆರ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್. ಇದು ಝೀರೋತ್ ಲಾ, ಕ್ವೈಟ್ ಸಿಂಪಲ್. ಸೊ ಆ್ಯಕ್ಚುಲಿ ಇದರಿಂದ ಏನು ಗೊತ್ತಾಗ್ತೈತಿ ಅಂದರೆ ಟೆಂಪರೇಚರ್ ಅನ್ನುವಂಥ ಒಂದು ಫಿಸಿಕಲ್ ಕ್ವಾಂಟಿಟಿ, ದಿಸ್ ಈಸ್ that temperature is that physical quantity which determines whether or not a system is in thermal equilibrium with another system ಅಂತ ಹೇಳ್ತಾರೆ. ಅಂದರೆ ಈ ಝೀರೋತ್ ಲಾದಿಂದ ನಮಗೆ ಏನು ಗೊತ್ತಾಗ್ತೈತಿ ಅಂದರೆ ಟೆಂಪರೇಚರ್ ಅನ್ನುವಂಥ ಒಂದು ಫಿಸಿಕಲ್ ಕ್ವಾಂಟಿಟಿ ಏನೈತಲ್ಲ, ಈ ಟೆಂಪರೇಚರ್ ಅನ್ನುವಂಥ ಒಂದು ಫಿಸಿಕಲ್ ಕ್ವಾಂಟಿಟಿ ನಮಗೆ ಹೆಲ್ಪ್ ಮಾಡ್ತೈತಿ. ಏನು ಹೆಲ್ಪ್ ಮಾಡುತ್ತಂತ ಟು ಡಿಸೈಡ್ ವೆದರ್ ಟೂ ಸಿಸ್ಟಮ್ಸ್ ಆರ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್ ಆರ್ ನಾಟ್ ಅಂತ. ಸೊ ದಿಸ್ ಈಸ್ ಝೀರೋತ್ ಲಾ. ಸೊ ಈಗ ಒಂದು ಕೆಲಸ ಮಾಡ್ತೀನಿ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಈಗ ಹೇಳ್ತೀನಿ, ಅಂದ್ರೆ ನಮ್ಗೆ ನೆಕ್ಸ್ಟ್ ಅದು ಒಂದೇ ಕ್ವಶನ್ ಸಾಲ್ವ್ ಮಾಡೋಕೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತೈತೆ ಅದು. ಈಗ ಒಂದು ಸಿಸ್ಟಮ್ ಕನ್ಸಿಡರ್ ಮಾಡಿರಿ ವಿಚ್ ಈಸ್ ಫಿಲ್ಡ್ ವಿತ್ ಐಡಿಯಲ್ ಗ್ಯಾಸ್, ಓಕೆ, ಆಫ್ 1 mole ಜನರಲಿ ಹಿಂಗೆ ತೊಗೊತಾರೆ. ಸೊ ಇದು ಐಡಿಯಲ್ ಗ್ಯಾಸ್, ಇದನ್ನು ನಾವು ಹೀಟ್ ಮಾಡೋಣ ಈಗ. ಸೊ ವಿ ವಿಲ್ ಸಪ್ಲೈ ಡಿ ಕ್ಯೂ ಅಮೌಂಟ್ ಆಫ್ ಹೀಟ್ ಟು ದಿಸ್ ಸಿಸ್ಟಮ್. ಆವಾಗ ಆ ಹೀಟ್ ತೊಗೊಂಡು ಇದು ಎಕ್ಸ್ಪಾಂಡ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ, ಯಾವುದು ಗ್ಯಾಸ್. ವೆನ್ ಇಟ್ ಸ್ಟಾರ್ಟ್ಸ್ ಟು ಎಕ್ಸ್ಪಾಂಡ್ ಇಟ್ ವಿಲ್ ಪುಷ್ ದಿಸ್ ಪಿಸ್ಟನ್ ಅಪ್ವರ್ಡ್ಸ್. ಸೊ ಅವಾಗ ಇದು ಪಿಸ್ಟನ್ ಮೂವ್ ಆಗಿ ಸಮ್ವೇರ್ ಇಲ್ಲಿ ಬಂದು ನಿಂದಿರ್ತೈತಿ, ಹೌದಾ, ಹಿಂಗೆ ಮೇಲೆ ಹೋಗ್ತೈತಿ ಇದೆ. ಸೊ ವಾಟ್ ಈಸ್ ದಿಸ್ ಗ್ಯಾಸ್ ಡೂಯಿಂಗ್? ಇಟ್ ಈಸ್ ಪುಷಿಂಗ್ ದ ಪಿಸ್ಟನ್ ಅಪ್ವರ್ಡ್ಸ್. ನಾವು ಇದಕ್ಕೆ ವರ್ಕ್ ಡನ್ ಅಂತ ಕರಿತೀವಿ. ವರ್ಕ್ ಡನ್ ಬೈ ದ ಗ್ಯಾಸ್ ಬೈ ಎಕ್ಸಾಕ್ಟ್ಲಿ ಅದು ಏನು ವರ್ಕ್ ಮಾಡಾಕತ್ತೈತಿ ಗ್ಯಾಸ್, ಇಟ್ ಈಸ್ ಡೂಯಿಂಗ್ ವರ್ಕ್ ಇನ್ ಪುಷಿಂಗ್ ದಿಸ್ ಪಿಸ್ಟನ್ ಅಪ್ವರ್ಡ್ಸ್. ಸೊ ಈಗ ನಾವು ಹೀಟ್ ಅಂತೂ ಸಪ್ಲೈ ಮಾಡೀವಿ, ಡಿ ಕ್ಯೂ ಅಷ್ಟು ಹೀಟ್ ಸಪ್ಲೈ ಮಾಡೀವಿ. ವಾಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಟೆಲ್ಸ್ ಅಸ್ ಈಸ್ ದಿಸ್ ಡಿ ಕ್ಯೂ ಅಮೌಂಟ್ ಆಫ್ ಹೀಟ್ ವಿಲ್ ಬಿ ಯೂಸ್ಡ್ ಇನ್ ಟೂ ವೇಸ್ನೊಳಗೆ ಯೂಸ್ ಆಗ್ತೈತೆ. ಒಂದು ಟು ಇನ್ಕ್ರೀಸ್ ದ internal energy of the gas. I will come back to what is internal energy. Plus the remaining will be used to do work ಮಾಡೋದು ಅಂದರೆ ಪಿಸ್ಟನನ್ನು ಅಪ್ವರ್ಡ್ಸ್ ಹಿಂಗೆ ದುಗಿಸೋದು. ಓಕೆ, ಸೊ ಟೆಲ್ ಮಿ ವಾಟ್ ಈಸ್ ಡಿ ಕ್ಯೂ? ಇಟ್ ಈಸ್ ದ ಅಮೌಂಟ್ ಆಫ್ ಹೀಟ್ ಸಪ್ಲೈಡ್. ಫಾರ್ ಎಕ್ಸಾಂಪಲ್, ಇಫ್ ಇಟ್ ಈಸ್ 200 joule and if 80 joule of work is done in pushing the piston upwards, the remaining 120 joule will be used to increase the what is called internal energy of the gas. So we will come back to what is internal energy. First of all, dq is equals to du plus dw is nothing but the mathematical form of first law of thermodynamics. Next, internal energy barukina madla I will tell you what is dw.
here dW is the amount of work done by the gas on the piston. And how this is measured ಅಂದರೆ ನಮಗೆ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಗೊತ್ತು. ಇದ್ರ ಫಾರ್ಮುಲಾ ನಾವು ಈಗ ಯೂಸ್ ಮಾಡೋಂಗಿಲ್ಲ ಇಲ್ಲೇ. ದೆರ್ ಇಸ್ ಒನ್ ಮೋರ್ ಫಾರ್ಮುಲಾ ಆ್ಯಕ್ಚುಲಿ. ಇಫ್ ಯು ಆರ್ ಫಾಲೋಯಿಂಗ್ ಮೈ ವಿಡಿಯೋಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಚಾಪ್ಟರ್ನೊಳಗೆ ಬರ್ನಾಲಿಸ್ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ ಮಾಡ್ಬೇಕಾರೆ ನಾ ಹೇಳಿದ್ದೆ ಗ್ಯಾಸ್ ಹ್ಯಾಸ್ 3 kinds of energy. Gas has potential energy, kinetic energy, one more energy called as pressure energy, which is measured by pressure into volume. ಓಕೆ, ಈಗ ನಾವು ಈ ಸಿಸ್ಟಮ್ ತೊಗೊಂಡಿದ್ವಲ್ಲ ಆಗಲೇ ಗ್ಯಾಸ್, ಇದನ್ನು ಏನು ಮಾಡಾಕತ್ತೀವಿ ನಾವು? ಹೀಟ್ ಮಾಡಾಕತ್ತೀವಿ, ಹೌದಾ? ಸೊ ಈಗ ಹೀಟ್ ಮಾಡ್ಬೇಕಾರೆ ಆ ಹೀಟ್ ಆದ ಕೂಡಲೇ ಗ್ಯಾಸ್ ಎಕ್ಸ್ಪಾಂಡ್ ಆಗಿ ಇಟ್ ವಿಲ್ ಇನ್ಕ್ರೀಸ್ ಇಟ್ಸ್ ವಾಲ್ಯೂಮ್. ದ ಗ್ಯಾಸ್ ವಿಲ್ ಎಕ್ಸ್ಪಾಂಡ್ ಆ್ಯಂಡ್ ಇಫ್ ಡಿ ವಿ ಈಸ್ ದ ಚೇಂಜ್ ಇನ್ ವಾಲ್ಯೂಮ್. ಈಗ ಇನಿಷಿಯಲಿ ಇಫ್ ದ ವಾಲ್ಯೂಮ್ ಈಸ್ ವಿ ಆ್ಯಂಡ್ ಇದು ಪಿಸ್ಟನ್ ಸ್ವಲ್ಪ ಮೇಲೆ ಮೂವ್ ಆದಮೇಲೆ ಇಫ್ ದ ನ್ಯೂ ಟೋಟಲ್ ವಾಲ್ಯೂಮ್ ಇಫ್ ಇಟ್ ಬಿಕಮ್ಸ್ ವಿ ಡ್ಯಾಶ್, ದೆನ್ ವಿ ಡ್ಯಾಶ್ ಮೈನಸ್ ವಿ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ವಾಲ್ಯೂಮ್, ದಟ್ ಈಸ್ ಡಿ ವಿ. ಆ್ಯಂಡ್ ದ ವರ್ಕ್ ಡನ್ ಬೈ ದ ಪಿಸ್ಟನ್ ಈಸ್ ಮೆಷರ್ಡ್ ಬೈ ದ ಫಾರ್ಮುಲಾ pressure of the gas multiplied by change in volume. P into dV is the formula used to calculate work done. ಅದಕ್ಕೆ ನಾವು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಹೆಂಗೆ ಬರಿಬೋದು ಅಂದರೆ ಹೀಟ್ ಸಪ್ಲೈಡ್ ಈಸ್ ಈಕ್ವಲ್ಸ್ ಟು ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ ಪ್ಲಸ್ ವರ್ಕ್ ಡನ್ dW. ಸೊ ಇನ್ಸ್ಟೆಡ್ ಆಫ್ dW I can replace it with pressure into change in volume. This is another form of first law of thermodynamics. So coming to internal energy. Internal energy actually is nothing but it is the sum of potential energies and kinetic energies of all the molecules present in the gas. ಆ ಗ್ಯಾಸ್ ಏನು ನಾವು ಕನ್ಸಿಡರ್ ಮಾಡಿವಲ್ಲ, ಆ ಎಲ್ಲ ಗ್ಯಾಸದ್ದು ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಎಲ್ಲ ಮಾಲಿಕ್ಯೂಲ್ಸದ್ದು ಕೆನೆಟಿಕ್ ಎನರ್ಜಿನ ಆ್ಯಡ್ ಮಾಡಿದರೆ ದಟ್ ಈಸ್ ರೆಫರ್ಡ್ ಟು ಆಸ್ ಇಂಟರ್ನಲ್ ಎನರ್ಜಿ. And this internal energy has direct connection with the temperature of the gas. If we say the internal energy of the gas has increased, in turn we are saying that the temperature has increased, because internal energy increase ಆತಂದ್ರೆ molecules the kinetic energy increase ಆಗುತ್ತೆ, and temperature is nothing but the average kinetic energy of all the molecules ಅಂತ ಹೇಳ್ತಾರೆ. Okay, the one more definition of temperature is temperature of gas is nothing but the average kinetic energy of all the molecules present. Andre internal energy increase means temperature increases. Internal energy has decreased anta nimagellara nodak siktu andre temperature also decreases. If there is no change in internal energy andre there will be no change in temperature. So idanna ನಾವು ಮುಂದೆ ಯೂಸ್ ಮಾಡ್ಕೊಂತೀವಿ ಈಗ. So this was about first law of thermodynamics. ಸೊ ಇದ್ರೊಳಗೆ ನಾವು ಒಂದು ಫಾರ್ಮುಲಾ ಕಲ್ತೀವಿ ಈಗಿಲ್ಲೇ, ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್. ಸೊ ಇದನ್ನು ನಾವು ಫಸ್ಟ್ ಕ್ವಶನ್ ಒಳಗೆ ಈಗ ಯೂಸ್ ಮಾಡ್ಕೋಬೇಕಾಗ್ತೈತಿ. ಸೊ ಫಸ್ಟ್ ಕ್ವಶನ್ದು ಡೈಗ್ರಾಮ್ ನೀವು ಡ್ರಾ ಮಾಡ್ಕೋರಿ ಈಗ. ಸೊ ದಿಸ್ ಈಸ್ ದ ಡೈಗ್ರಾಮ್ ಯು ನೀಡ್ ಟು ಡ್ರಾ. ದೆರ್ ಇಸ್ ಅ ಗ್ರಾಫ್ ಹಿಯರ್. ಆ್ಯಕ್ಚುಲಿ ದಿಸ್ ಗ್ರಾಫ್ ಕನ್ಸಿಸ್ಟ್ ಆಫ್ 4 ಗ್ರಾಫ್ಸ್ ವಿದಿನ್ ಇಟ್. ಅಂದ್ರೆ ಇಲ್ಲಿ ಬರೀ ಒಂದು ಪ್ರೆಷರ್ ಇಂಟು ವಾಲ್ಯೂಮ್ ಗ್ರಾಫ್ ಇಲ್ಲ, 1 2 3 4 ಅಂತ ಕೊಟ್ಟಾರ ನೋಡ್ರಿ ಈಗ. ಓಕೆ, ಸೊ ಇವು 4ಕ್ಕೂ ಸಂಬಂಧಪಟ್ಟಂಗೆ ಈಗ ಅದು ಕ್ವಶನ್ ಐತಿ. ಕ್ವಶನ್ ಇದು ಡೈಗ್ರಾಮ್ ಫಸ್ಟಿಗೆ ಡ್ರಾ ಮಾಡ್ಕೊರಿ. ಓಕೆ, ಸೊ ಈಗ ಇದನ್ನು ನೀವು ಡ್ರಾ ಮಾಡಿರಿ ಅಂತ ಅಂದ್ಕೊಂಡ್ರೆ ವಿಲ್ ಗೆಟ್ ಬ್ಯಾಕ್ ಟು ದ ಕ್ವಶನ್ ಪಾರ್ಟ್. ಏನಿತ್ತು ಕ್ವಶನ್ ಅಂದರೆ ದ ಫಿಗರ್ ಬಿಲೋ ಶೋಸ್ 4 ಇಂಡಿಕೇಟರ್ ಡೈಗ್ರಾಮ್ಸ್ ಅಂದರೆ ಪಿ ವಿ ಡೈಗ್ರಾಮ್ಸ್ ಇನ್ ವಿಚ್ ಕೇಸ್ ವರ್ಕ್ ಡನ್ ಈಸ್ ಮೋರ್ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಇನ್ನೊಂದು ನಿಮ್ಗೆ ಥಿಯರಿ ಪಾರ್ಟ್ ಹೇಳ್ತೀನಿ. ಸೊ ಇನ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ವಿ ಹ್ಯಾಡ್ ಲರ್ನ್ ದ್ಯಾಟ್ ಏರಿಯಾ ಅಂಡರ್ ವಿ ಟಿ ಗ್ರಾಫ್, ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ಅಂದರೆ ಇಫ್ ದೇರ್ ಇಸ್ ಅ ವಿ ಟಿ ಗ್ರಾಫ್ ಹಿಯರ್, ಇಫ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಏರಿಯಾ under this VT graph, area of VT graph, it gives what? ನಿಮ್ಗೆ ನೆನಪಿದ್ರೆ it gives us displacement. ಬಿಕಾಸ್ ಇದು ರೆಕ್ಟ್ಯಾಂಗಲ್ ಬಂತಿಲ್ಲ ರೀ ಇದು ಏರಿಯಾ. ಸೊ ರೆಕ್ಟ್ಯಾಂಗಲ್ ಅಂದ್ಕೂಳೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ವಿ ಹ್ಯಾವ್ ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ಇಲ್ಲೇ ಗ್ರಾಫ್ನೊಳಗೆ ವೆಲಾಸಿಟಿ ಇತ್ತು, ಬ್ರೆಡ್ತ್ ಟೈಮ್ ಇತ್ತು.
ನೆಕ್ಸ್ಟ್ ವೆಲಾಸಿಟಿ ಕ್ಯಾನ್ ಬಿ ರಿಟನ್ ಆಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಇಂಟು ಟೈಮ್ ಕ್ಯಾನ್ಸಲ್ ಆಗಿ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್. ಇದನ್ನು ಯಾಕೆ ಹೇಳಕತ್ತೀನಿ ಅಂದ್ರೆ, ಸೊ ಇಫ್ ವಿ ಡ್ರಾ ಅ ಗ್ರಾಫ್ ಫಾರ್ ಪ್ರೆಷರ್ ಇಂಟು ವಾಲ್ಯೂಮ್, ಇಲ್ಲೊಂದು ರೆಕ್ಟ್ಯಾಂಗ್ಯುಲರ್ ಶೇಪ್ ಫಾರ್ ಎಕ್ಸಾಂಪಲ್ ಬಂತಂದ್ರೆ, ಆ್ಯಂಡ್ ಇಫ್ ಯು ಆರ್ ಟ್ರೈಂಗ್ ಟು ಕ್ಯಾಲ್ಕುಲೇಟ್ ದ ಏರಿಯಾ ಫಾರ್ಮುಲಾ ಏನು ಬರುತ್ತೆ ಮತ್ತು ಅಗೇನ್ ರೆಕ್ಟ್ಯಾಂಗ್ಯುಲರ್ದ ಲೆಂತ್ ಇಂಟು ಬ್ರೆಡ್ತ್. ಸೊ ಹಿಯರ್ in place of length we have pressure and for breadth we have volume. When you multiply pressure into volume, ನಾ ಆಗಲೇ ಹೇಳಿದೆ pressure into volume is nothing but pressure energy, ಅದು ಬರ್ನೌಲಿಸ್ ಪ್ರಿನ್ಸಿಪಲ್ನೊಳಗೆ, and this is how work done by the gas is calculated. That means ಇದರಿಂದ ನಮ್ಗೆ ಏನು ಗೊತ್ತಾತಂದ್ರೆ, ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಅಂತ ಯಾವ ಟೈಪ್ ಹೇಳ್ತೀವಲ್ಲ ಹಂಗೆ ಏರಿಯಾ ಅಂಡರ್ ಪಿ ವಿ ಡೈಗ್ರಾಮ್ ಗಿವ್ಸ್ ವರ್ಕ್ ಡನ್ ಬೈ ದ ಗ್ಯಾಸ್. ಹೌದಾ? ಸೊ ಈಗ ಈ ಕ್ವಶನ್ ಒಳಗೆ ಅವರು ಏನು ಕೇಳಿದ್ರು ಗೊತ್ತನ, ಇನ್ ದೋಸ್ 4 ಗ್ರಾಫ್ಸ್ ವಿಚ್ ಕೇಸ್ ವರ್ಕ್ ಡನ್ ಈಸ್ ಮೋರ್ ಅಂತ ಕೇಳಾಕತ್ತಾರೆ. ಈಗ ಇದ್ರೊಳಗೆ ವಿಚಾರ ಮಾಡಿರಿ. ಅಂದರೆ ನೀವೇನು ಮಾಡ್ಬೇಕು, ಇಲ್ಲೇ 1 2 ಅಂತ ಐತಲ್ಲ ಅಲ್ಲಿ ಇಮ್ಯಾಜಿನೇಷನ್ ಮಾಡಿರಿ. ಈಗ ಫಾರ್ ಎಕ್ಸಾಂಪಲ್ 1ದ ಕೆಳಗಿನ ಏರಿಯಾ 1 ಅಂದ್ರೆ ಇಷ್ಟ ಐತಿ ಈಗ, ಹೌದಾ? ದಿಸ್ 1. ಸೊ ಇದ್ರ ಕೆಳಗಿನ ಏರಿಯಾ ಅಂದ್ರೆ ಫುಲ್ ಇಷ್ಟು ಬರ್ತೈತಿ ಈಗ. ದಿಸ್ ಈಸ್ ಏರಿಯಾ ಅಂಡರ್ ಫಸ್ಟ್ ಗ್ರಾಫ್, ಹೌದಾ? ನೆಕ್ಸ್ಟ್ ಸೆಕೆಂಡ್ ಗ್ರಾಫ್ ಅಂದರೆ ಇಷ್ಟು ತೊಗೋಬೇಕು. ಇದ್ರ ಕೆಳಗಿಂದ ಏರಿಯಾ ಅಂದರೆ ಇಷ್ಟು ಬರ್ತೈತಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ದಿಸ್ ಈಸ್ ಏರಿಯಾ ಅಂಡರ್ ಸೆಕೆಂಡ್ ಗ್ರಾಫ್. ಸೊ ಥರ್ಡ್ ನೀವು ತೊಗೊಂಡ್ರೆ ದಿಸ್ ಇಸ್ ದ ಥರ್ಡ್ ಗ್ರಾಫ್. ಸೊ ಇದ್ರ ಕೆಳಗಿಂದ ಏರಿಯಾ ಇನ್ನು ಸ್ವಲ್ಪ ಸಣ್ಣದು ಬರ್ತೈತಿ ಈಗ, ಏರಿಯಾ ಅಂಡರ್ ಥರ್ಡ್ ಗ್ರಾಫ್. ಸೊ ನೆಕ್ಸ್ಟ್ ಒನ್ ಏರಿಯಾ ಅಂಡರ್ ಫೋರ್ತ್ ಗ್ರಾಫ್ ಇಷ್ಟ ಬರ್ತೈತಿ, ಸಣ್ಣದೈತಿ. ಫೋರ್ತ್ ಗ್ರಾಫ್ ಹಿಂಗೇನೋ ಐತಿ, ಇದ್ರ ಕೆಳಗಿನ ಏರಿಯಾ ಅಂದರೆ ಏರಿಯಾ ಅಂಡರ್ ದ್ಯಾಟ್ ಅಂದರೆ ಇಷ್ಟ ಬರ್ತೈತಿ. ಸೊ ಯು ನೀಡ್ ಟು ಡಿಸೈಡ್ ಇನ್ ವಿಚ್ ಕೇಸ್ ವರ್ಕ್ ಡನ್ ಈಸ್ ಮೋರ್. ಸೊ ಡೆಫಿನೆಟ್ಲಿ ಆನ್ಸರ್ ಈಸ್ ಯಾವುದು? ಆಪ್ಷನ್ ಎ, ವರ್ಕ್ ಡನ್ ಈಸ್ ಮೋರ್ ಇನ್ ದ ಫಸ್ಟ್ ಕೇಸ್. ಅರ್ಥ ಆತ್ರಿ ಇದು? ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 48. ಇನ್ ವಿಚ್ ಕೇಸ್ ದ ವರ್ಕ್ ಡನ್ ಈಸ್ ದ ಲೀಸ್ಟ್. ಇದಕ್ಕೆ ಬೇರೆ ಡೈಗ್ರಾಮ್ ಐತೆ ಮತ್ತೀಗ. ಓಕೆ, ಇದನ್ನ ಡೈಗ್ರಾಮ್ ನಾ ಈಗ ಡಿಸ್ಪ್ಲೇ ಮಾಡ್ತೀನಿ, ಇದ್ರದ್ದು ಬೇರೆ. ಸೊ ಇದು ಡೈಗ್ರಾಮ್ ಅದು ನೀವೀಗ ಡ್ರಾ ಮಾಡ್ಕೋಬೇಕಾಗಿತ್ತು. ಸೊ ಈಗ ಹೆಂಗೈತೆ ಆ್ಯಕ್ಚುಲಿ ಅಂದ್ರೆ, ಒಂದು ನಿಮಿಷ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ಕ್ವಶನ್ ನಂಬರ್ 48 49 ದೆನ್ ಅಂದ್ರೆ ಈ ಸಿ ಇ ಟಿ ಎಕ್ಸಾಮ್ನೊಳಗೆ ಹಿಂಗೆ ಇರೋಂಗಿಲ್ಲ. ಕ್ವಶನ್ ನಂಬರ್ 48 49 ಅದಾದಮೇಲೆ 50 51 ಆ್ಯಂಡ್ 52. ಸೊ ಇವಿಷ್ಟೂ ಇತರ ಡೈಗ್ರಾಮ್ ಬೇಸ್ಡ್ ಕ್ವಶನ್ ಕೇಳಾರ ಈಗ ಅವರು. ಇದ್ರೊಳಗನ ವೆರೈಟಿ ಕ್ವಶನ್ಸ್ ಕೇಳಾರ. ಅದಕ್ಕೆ ನೀವು ಈಗ 4 ಗ್ರಾಫ್ ಡ್ರಾ ಮಾಡ್ಕೋಬೇಕು. ಸೊ ಇದು ಫಸ್ಟ್ ಗ್ರಾಫ್ ಇಲ್ಲೈತಲ್ಲ ಈ ರೀತಿ. ಓಕೆ, ಸೊ ಇಲ್ಲಿ ನೋಡ್ರಿ, ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಗ್ರಾಫ್ನೊಳಗೆ ಇಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಐತಿ, ಬಟ್ ವಾಲ್ಯೂಮ್ ಈಸ್ ಚೇಂಜಿಂಗ್. ಪ್ರೆಷರ್ ಒಂದು ಫಿಕ್ಸ್ ವ್ಯಾಲ್ಯೂ ಐತೆ ನೋಡ್ರಿ ಈಗಿಲ್ಲ. ನೆಕ್ಸ್ಟ್ ಪ್ರೆಷರ್ನೊಳಗೆ ವೇರಿಯೇಷನ್ಸ್ ಅದಾವೆ ಲೈಕ್ ದಿಸ್, ಬಟ್ ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್, ವಾಲ್ಯೂಮ್ ಈಸ್ ನಾಟ್ ಚೇಂಜಿಂಗ್. ಸೊ ಆ ರೀತಿ 1 2 3 4 ಇವು 4 ಗ್ರಾಫ್ ಅದಾವೆ. ಇವು 4 ನೀವು ಈಗ ರೈಟ್ ನಾವು ಪಾಸ್ ಮಾಡಿಕೊಂಡು, ಅಂದ್ರೆ 4 to 5 ಕ್ವಶನ್ಸ್ ಇದು ಡೈಗ್ರಾಮ್ ಬೇಸ್ಡ್ ಬರ್ತಾವೆ ಈಗ. ಓಕೆ, ಸೊ ಇದನ್ನು ಪಾಸ್ ಮಾಡಿ ಫಸ್ಟ್ ಡ್ರಾ ಮಾಡ್ಕೊರಿ. ಸೊ ಇಫ್ ಯು ಆರ್ ರೆಡಿ ವಿತ್ ದೀಸ್ ಡೈಗ್ರಾಮ್ಸ್, ಸೊ ಒಂದು ಕೆಲಸ ಮಾಡೋಣ ನಾವೀಗ. ಯಾವ್ದು ಹೋಗ್ರಿ ಫಸ್ಟಿಗೆ ಕ್ವಶನ್ ನಂಬರ್ 48 ಕಡೆ ಹೋದರೆ, ಇನ್ ವಿಚ್ ಕೇಸ್ ದ ವರ್ಕ್ ಡನ್ ಈಸ್ ದ ಲೀಸ್ಟ್ ಅಂತ ಕೇಳಾರ. ವರ್ಕ್ ಡನ್, ಸೊ ವರ್ಕ್ ಡನ್ ಫಾರ್ಮುಲಾ ಇನ್ನೊಂದು ಸರ್ತಿ ನೆನ್ಪು ಮಾಡ್ಕೊರಿ. ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್. ಇದು ಫಾರ್ಮುಲಾ. ಸಮ್ಟೈಮ್ಸ್ ಪ್ರೆಷರ್ ಚೇಂಜ್ ಆಗ್ತೈತಿ, ಬಟ್ ಮೇನ್ ಫಾರ್ಮುಲಾ ಇದು, ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್. ಸೊ ವರ್ಕ್ ಡನ್ ಈಸ್ ಲೀಸ್ಟ್ ಯಾವ ಕೇಸ್ನೊಳಗೆ. ಸೊ ಆ ಡೈಗ್ರಾಮ್ಸ್ ನೀವು ಡ್ರಾ ಮಾಡ್ಕೊಂಡಿದ್ರೆ ಆನ್ಸರ್ ನೀವಲ್ಲಿ ನೋಡ್ರಿ. ಈಗ ಡೈಗ್ರಾಮ್ ನಿಮ್ಮ ಕಡೆ ಇರ್ಬೇಕು, ನಾ ಹೇಳಿದ್ದೆ ಡ್ರಾ ಮಾಡ್ಕೊರಿ ಅಂತ. ಸೊ ಇಲ್ಲ ಮತ್ತೆ ಬೇಕಾದ್ರೆ ವಾಪಸ್ ಹಿಂದೆ ಹೋಗಿ ಡ್ರಾ ಮಾಡ್ಕೊರಿ. ಆನ್ಸರ್ ಈಸ್ ಆಪ್ಷನ್ ಬಿ. ಬಿಕಾಸ್ ಅಲ್ಲೇ ನೀವು ಅಬ್ಸರ್ವ್ ಮಾಡಿದರೆ ಹಿಂಗೈತದ ಗ್ರಾಫ್, ಅಲ್ಲಿ ವಾಲ್ಯೂಮ್ ಚೇಂಜೇ ಆಗಿಲ್ಲ. ದಟ್ ಮೀನ್ಸ್ ವಾಲ್ಯೂಮ್ ಚೇಂಜ್ ಆಗಿಲ್ಲ ಅಂದರೆ ಚೇಂಜ್ ಇನ್ ವಾಲ್ಯೂಮ್ ಈಸ್ 0. ಹೌದಾ? ಆವಾಗ ವರ್ಕ್ ಡನ್ ಈಸ್ ಕನ್ಸಿಡರ್ಡ್ ಟು ಬಿ 0. ದಟ್ ಈಸ್ ದ ಲೀಸ್ಟ್ ಕೇಸ್. ನೆಕ್ಸ್ಟ್, ಇನ್ ವಿಚ್ ಕೇಸ್ ವರ್ಕ್ ಡನ್ ಈಸ್ ದ ಲಾರ್ಜೆಸ್ಟ್ ಅಂತ ಕೇಳಾರ. ಸೊ ಫಾರ್ ದ್ಯಾಟ್ ಆನ್ಸರ್ ಈಸ್ ಆಪ್ಷನ್ ಎ ಫಸ್ಟ್. ಯಾಕಂದ್ರೆ ಅದ್ರ ಗ್ರಾಫ್ ಈ ರೀತಿ ಬರ್ತೈತೆ ಹಿಂಗೆ.
ಸೊ ಅದ್ರ ಕೆಳಗೆ ಉಳ್ಕಿದೆಲ್ಲ ಗ್ರಾಫ್ಸ್ ನೀವು ಕಂಪ್ಯಾರಿಸನ್ ಮಾಡಿದರೆ ದೆರ್ ಇಸ್ ಮೋರ್ ಏರಿಯಾ ಅಂಡರ್ ಪ್ರೆಷರ್ ವಾಲ್ಯೂಮ್ ಡೈಗ್ರಾಮ್ ಗಿವ್ಸ್ ಅಸ್ ವರ್ಕ್ ಡನ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಈಗ 49 ತನಕ ಆತಲ್ಲ. ಸೊ ಇದು ಡೈಗ್ರಾಮ್ ನೀವು ಡ್ರಾ ಮಾಡ್ಕೊಂಡಿರಿ. 50 ವಿಚ್ ರೆಪ್ರೆಸೆಂಟ್ಸ್ ಅವಷ್ಟರೊಳಗೆ ವಿಚ್ ಆಫ್ ದ ಗ್ರಾಫ್ ರೆಪ್ರೆಸೆಂಟ್ಸ್ ಐಸೋಕೋರಿಕ್ ಪ್ರಾಸೆಸ್. So first of all, what do you mean by isochoric process? Means constant volume process is called as isochoric process. ಲೈಕ್ ಈಗ ಪ್ರೆಷರ್ ಕುಕ್ಕರ್ನೊಳಗೆ ರೈಸ್ ಕುಕ್ ಮಾಡ್ತಾರಲ್ರಿ, ಕಿಚನ್ನೊಳಗೆ ಅಡುಗೆ ಮನೆಯೊಳಗೆ ಕುಕ್ಕರ್ನೊಳಗೆ ರೈಸ್ ಕುಕ್ ಮಾಡ್ತಾರಲ್ಲ, ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಐಸೋಖೋರಿಕ್ ಪ್ರಾಸೆಸ್. ಬಿಕಾಸ್ ಅಲ್ಲೇ ಪ್ರೆಷರ್ ಇನ್ಕ್ರೀಸ್ ಆಕೊಂತ ಹೋಗ್ತೈತಿ ಇನ್ಸೈಡ್ ದ ಕುಕ್ಕರ್, ಅದಕ್ಕೆ ಪ್ರೆಷರ್ ಕುಕ್ಕರ್ ಅಂತ ಕರೀತಾರೆ. ಪ್ರೆಷರ್ ಜಾಸ್ತಿ ಆಕೊಂತ ಹೋಗ್ತೈತಿ, ಬಟ್ ವಾಲ್ಯೂಮ್ ಆಫ್ ದ ಕುಕ್ಕರ್ ಡಸ್ ನಾಟ್ ಇನ್ಕ್ರೀಸ್. ಸೊ ವಾಟ್ ಎವರ್ ಚೇಂಜಸ್ ಹ್ಯಾಪನ್, ಇಫ್ ಚೇಂಜಸ್ ಇನ್ ಪ್ರೆಷರ್ ಆ್ಯಂಡ್ ಚೇಂಜಸ್ ಇನ್ ಟೆಂಪರೇಚರ್ happen at constant volume, that is called as isochoric process. Okay, so which of them represents isochoric process anta avaru kelara. Question number 50 answer is option B 2, because alli volume change agangilla, agli nodivi ನಾವು already idna. Next, which represents isobaric process. So isobaric process means constant pressure. ಲೈಕ್ ನೀವು ಓಪನ್ ವೆಸಲ್ ಇಟ್ಟು ಅದರಾಗ ರೈಸ್ ಕುಕ್ ಮಾಡಾಕತ್ತಿದ್ರಿ ಅಂದರೆ ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಐಸೋಬಾರಿಕ್ ಪ್ರೊಸೆಸ್, ಬಿಕಾಸ್ ದೇರ್ ದ ರೈಸ್ ಈಸ್ ಕುಕ್ಡ್ ಅಂಡರ್ ಅಟ್ಮಾಸ್ಫಿರಿಕ್ ಪ್ರೆಷರ್. ಸೊ ಅಟ್ಮಾಸ್ಫಿರಿಕ್ ಪ್ರೆಷರ್ ಜನರಲಿ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಹಂಗೆ ಯಾವ್ಯಾವುದು ಓಪನ್ ಏರಿಗೆ ನಾವು ಪ್ರೊಸೆಸ್ ಮಾಡ್ತೀವಿ, ವೇರ್ ಚೇಂಜಸ್ ಇನ್ ವಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್ ಟೇಕ್ಸ್ ಪ್ಲೇಸ್ ವಿತ್ ಕಾನ್ಸ್ಟೆಂಟ್ ಪ್ರೆಷರ್, ದೇ ಆರ್ ಕಾಲ್ಡ್ ಆಸ್ ಐಸೋಬಾರಿಕ್ ಪ್ರೊಸೆಸ್. ಸೊ ವಿಚ್ ಈಸ್ ಐಸೋಬಾರಿಕ್ ಪ್ರೊಸೆಸ್ ಅಂದರೆ ಅಲ್ಲೇ ಕ್ವಶನ್ ನಂಬರ್ 51ಗೆ ಆಪ್ಷನ್ ಎ ಬರ್ತೈತಿ. ಆಗಲೇ ನಾ ಹೇಳಿದ್ದೆ ಪ್ರೆಷರಲ್ಲೇ ಕಾನ್ಸ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಒನ್, ವಿಚ್ ದ ಡಯಾಗ್ರಾಮ್ ರೆಪ್ರೆಸೆಂಟ್ಸ್ ದ ಸೈಕ್ಲಿಕ್ ಪ್ರಾಸೆಸ್ ಅಂತ ಕೇಳಿದ್ರೆ. ಸೈಕ್ಲಿಕ್ ಪ್ರಾಸೆಸ್ ಅಂದ್ರೇನು, ಈಗ ಒಂದು ಸಿಸ್ಟಮ್ ನಾವು ತೊಗೊಂಡು ಅದನ್ನು ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಬಿಫೋರ್ ದ ಸಿಸ್ಟಮ್ ಈಸ್ ಹೀಟೆಡ್, ಇಫ್ ಪಿ ವಿ ಆ್ಯಂಡ್ ಟಿ ಆರ್ the initial pressure, volume and temperature respectively, and after the heating process is completed, the system undergoes changes in pressure, changes in volume and temperature, and if it comes back to the initial state, ಅಂದರೆ ಎಲ್ಲ ಪ್ರೊಸೆಸ್ ಮುಗಿದ್ಮೇಲೆ ಫಸ್ಟಿಗೆ ಅಂದರೆ ಪ್ರೆಷರ್ ವಾಲ್ಯೂಮ್ ಟೆಂಪ್ರೇಚರ್ ಚೇಂಜಸ್ ಆಗ್ಯಾವು, ಬಟ್ ಫಸ್ಟಿಗೆ ಏನು ವ್ಯಾಲ್ಯೂಸ್ ಇದ್ವಲ್ಲ ಹಂಗೆ ವಾಪಸ್ ಬಂದ್ರೆ same initial state, if the system comes back to its initial state, that means if it comes back to its original pressure, volume and temperature, then we say that it is a cyclic process. So a diagram ನಿಮ್ಮ ಕಡೆ ಅದಾವ ಡೆಫಿನೆಟ್ಲಿ ಅಂತ ಅಂದ್ಕೊಂಡಿನಿ. ಸೊ ಆನ್ಸರ್ ಇದಕ್ಕೆ ಕ್ವಶನ್ ನಂಬರ್ 52ಕ್ಕೆ ಆಪ್ಷನ್ ಸಿ, ಬೋತ್ ಇನ್ ದ ಥರ್ಡ್ ಆ್ಯಂಡ್ ಫೋರ್ತ್ ಗ್ರಾಫ್ ಇಟ್ ರೆಪ್ರೆಸೆಂಟ್ಸ್ cyclic process. Okay, so question number 53, in a cyclic process the change in internal energy of a system is ಅಂತ ಕೇಳಾರ. ಸೈಕ್ಲಿಕ್ ಪ್ರೊಸೆಸ್ ಅಂದರೆ ಇನಿಷಿಯಲ್ ಸ್ಟೇಟಿಗೆ ವಾಪಸ್ ಬರೋದ್ರಿಂದ ದೆರ್ ಈಸ್ ನೋ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ, ಬಿಕಾಸ್ ಟೆಂಪ್ರೇಚರ್ ವಾಪಸ್ ಬರ್ತೈತಿ. ನಾನು ಆಗಲೇ ಹೇಳಿದ್ದೆ ದೆರ್ ಈಸ್ ಅ ಡೈರೆಕ್ಟ್ ಕನೆಕ್ಷನ್ ಬಿಟ್ವೀನ್ ಇಂಟರ್ನಲ್ ಎನರ್ಜಿ ಆ್ಯಂಡ್ ಟೆಂಪ್ರೇಚರ್. ಸೊ ಆನ್ಸರ್ ಈಸ್ ಆಪ್ಷನ್ ಬಿ 0. ನೆಕ್ಸ್ಟ್ ಕ್ವಶನ್ ನಂಬರ್ 54 ಈಸ್ ಬೇಸ್ಡ್ ಆನ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ನಾನು ಆಗಲೇ ಹೇಳಿದ್ದೆ ಹೀಟ್ ಸಪ್ಲೈಡ್ ಈಸ್ ಈಕ್ವಲ್ಸ್ ಟು du plus dw, change in internal energy plus work done. ಸೊ ಇಲ್ಲಿ ಅವ್ರು ಕೊಟ್ಟಾರ du plus dw ಅಥವಾ ಡೆಲ್ಟಾ ಡಬ್ಲ್ಯೂ ಇಸ್ ಸೇಮ್ ಆಸ್ dw ಇಸ್ ಈಕ್ವಲ್ಸ್ ಟು 0 ಇದ್ರೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ನೊಳಗೆ ಇದು 0 ಐತಿ, ರೈಟ್ ಹ್ಯಾಂಡ್ ಸೈಡ್ನೊಳಗೆ du plus dw ಅದಾವ. ಸೊ ಇಫ್ dq becomes 0, that is heat supplied is 0. From the outside there is no heat supplied. So it is an example of what kind of a process ಅಂತ ಕ್ವಶನ್ ಕೇಳಾರ. ಓಕೆ, ಬೇಕಾರೆ ವಿಡಿಯೋ ಪಾಸ್ ಮಾಡಿ ವಿಚಾರ ಮಾಡಿರಿ ಇದ್ರ ಬಗ್ಗೆ. ಸೊ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ particularly in this video about isochoric and isobaric. Isothermal process means where the temperature remains constant. Adiabatic process is one where there is no heat exchange between the system and its surroundings. If there is no heat exchange ಅಂದ್ರೆ heat supply ನಾವು ಮಾಡಂಗಿಲ್ಲ ಅಂತ ಅರ್ಥ. That means for this equation
this equation, whatever they have given, du plus delta w is equal to 0 is valid for adiabatic process. Okay. ಸೊ ಈಗ ಐಸೋಥರ್ಮಲ್ ಪ್ರಾಸೆಸ್ನೊಳಗೆ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರ್ತೈತಿ ಅಂತ ಹೇಳಿದೆ. ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇದ್ದರೆ ದೆರ್ ಇಸ್ ನೋ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. du is equals to 0 ಆಗಿಬಿಡ್ತೈತಿ ಇನ್ ಕೇಸ್ ಆಫ್ ಐಸೋಥರ್ಮಲ್ ಪ್ರಾಸೆಸ್. ದಟ್ ಮೀನ್ಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನಾವು ಬರೆದ್ರೆ ಹೀಟ್ ಸಪ್ಲೈಡ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅಂತೂ 0. ಅದನ್ನು ತೆಗೆದುಬಿಟ್ರೆ ಉಳಿದಿದ್ದೇನು ವರ್ಕ್ ಡನ್. ಸೊ ಇದರಿಂದ ನಮಗೇನು ಗೊತ್ತಾಗ್ತೈತಿ, ಡ್ಯೂರಿಂಗ್ ಐಸೋಥರ್ಮಲ್ ಪ್ರಾಸೆಸ್ whatever amount of heat is supplied from the surroundings is entirely used to do work against the piston, okay, in isothermal process. Whereas in case of adiabatic process ನೊಳಗೆ ನಾನು ಇನ್ನೊಂದು ಫಾರ್ಮುಲಾ ಬರಿತೀನಿ ನೋಡ್ರಿ. heat energy supplied is 0 is equals to change in internal energy plus work done. ಸೊ ಹೀಟ್ ಅಂತೂ ಸಪ್ಲೈ ಇಲ್ಲ ಈಗ. ಸೊ ಹಾಗಿದ್ದಾಗ dw ಅಲ್ಲೇ ಇಟ್ಟು du ನೀವು ಈ ಕಡೆ ಕಳಿಸ್ಬಿಟ್ರೆ this becomes dw is equals to minus tu. That means if you are doing work, the work is done at the expense of internal energy. ಅದಕ್ಕೆ ಮೈನಸ್ ಸಿಂಬಲ್ ಯಾಕೆ ಬರೀತಾರೆ ಅಂದರೆ ಹೊರಗಿನಿಂದಂತೂ ಹೀಟ್ ಕೊಡಾಕತ್ತಿಲ್ಲ. ಅವಾಗ ನೀವು ವರ್ಕ್ ಮಾಡಬೇಕು ಅಂದರೆ ನಿಮ್ಮ ಇಂಟರ್ನಲ್ ಎನರ್ಜಿ ಯೂಸ್ ಮಾಡ್ಕೊಂಡು ವರ್ಕ್ ಮಾಡಬೇಕು. ಸೊ ಈಗ ಅಡಯಾಬೆಟಿಕ್ ಪ್ರಾಸೆಸ್ ಸಿಚುವೇಶನ್ ಈಸ್ ಲೈಕ್ ನೀವು ಫಾಸ್ಟಿಂಗ್ ಮಾಡಕತ್ತೀರಿ ಅಂತಿಕೋರಿ, ಅಂದರೆ ಉಪವಾಸ ಅದಿರಿ. ಉಪವಾಸ ಇದ್ದಾಗ ಹೊರಗಿನಿಂದ ನಿಮ್ಗೆ ಇಂಟರ್ನಲ್ ಎನರ್ಜಿ ಸಪ್ಲೈ ಇಲ್ಲ, ಫುಡ್ ಸಪ್ಲೈ ಇಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಡೂ ವರ್ಕ್ ಯೂಸಿಂಗ್ ಯುವರ್ ಇಂಟರ್ನಲ್ ಎನರ್ಜಿ ವಿಚ್ ಈಸ್ ಆಲ್ರೆಡಿ ಸ್ಟೋರ್ಡ್. ಸೊ ಅಡಯಾಬೆಟಿಕ್ ಪ್ರೊಸೆಸ್ ಹಂಗೆ ಜಸ್ಟ್ ಒಂದು ಕಂಪ್ಯಾರಿಸನ್ ನಾ ಹೇಳಿದ್ದು. ನೆಕ್ಸ್ಟ್ ಐಸೋಥರ್ಮಲ್ ಪ್ರಾಸೆಸ್ ಹೆಂಗೆ ಅಂತಂದ್ರೆ ಹಂಗೆ ಒಂದು ಸಿಂಪಲ್ ಎಕ್ಸಾಂಪಲ್. ಐಸೋಥರ್ಮಲ್ಗೆ ನಾವು ಹೇಳೋದಾದ್ರೆ ನೀವು ಎಷ್ಟು ಊಟ ಮಾಡ್ತಿರಲ್ಲ ಅದಿಷ್ಟು ನೀವು ವರ್ಕ್ ಮಾಡಿಬಿಟ್ರೆ ಅವಾಗ ನಿಮ್ದು ಇಂಟರ್ನಲ್ ಎನರ್ಜಿ ಒಳಗೆ ಚೇಂಜಸ್ ಇರೋಂಗೇ ಇಲ್ಲ, ಮಾಸ್ನೊಳಗೆ ಚೇಂಜಸ್ ಇರೋಂಗೇ ಇಲ್ಲ. ಬಟ್ ಇವಿಷ್ಟ ಇರೋಂಗಿಲ್ಲ ಫ್ಯಾಕ್ಟರ್ಸ್, ದೇರ್ ಆರ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ವೇಟ್ ಗೇನ್ ಆಗೋಕ್ಕೆಲ್ಲದಕ್ಕೂ ಹಂಗೆ ಒಂದು ಕಂಪ್ಯಾರಿಸನ್ ಹೇಳಾಕತ್ತೀನಿ ನಾನು. ಓಕೆ. ಆ್ಯಂಡ್ ಇನ್ನೊಂದು ಐಸೋಥರ್ಮಲ್ ಪ್ರಾಸೆಸ್ ಬಗ್ಗೆ ನಾವು ಹೇಳೋದಾದರೆ ನಿಮ್ಗೆ ನೆನಪಿದ್ರೆ ಐಸೋಥರ್ಮಲ್ ಪ್ರಾಸೆಸ್ನೊಳಗೆ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರ್ತೈತೆ. ಸೊ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಲೈಕ್ ಪ್ರೀವಿಯಸ್ ವಿಡಿಯೋ thermal properties of matter ನೊಳಗೆ I had explained, particularly in part 2 I had explained about Boyle's law. So in Boyle's law, temperature is kept constant and pressure and volume are changed, varied. There allon formula ಬಂದಿರುತ್ತೆ ಲಾಸ್ಟಿಗೆ, pressure into volume is constant. Boyle's law, whenever Boyle's law holds good, and Boyle's law holds good particularly for isothermal process. So in case of isothermal process we can use the formula pressure into volume is constant. And generally isothermal process, if you want to conduct a successful isothermal process, that process must be made as slow as possible, because ನಾವು ಏನು ಹೀಟ್ ಸಪ್ಲೈ ಮಾಡ್ತೀವಲ್ಲ ಅದೆಲ್ಲನೂ ವರ್ಕ್ ಆಗಬೇಕು. ನಮ್ಮ ಟೆಂಪ್ರೇಚರ್ ನಮ್ಮ ಸಿಸ್ಟಮ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗಬಾರ್ದಂದ್ರೆ ಸ್ವಲ್ಪ ಏನರ ಎಕ್ಸೆಸ್ ಹೀಟ್ ಇತ್ತಂದ್ರೆ ಅದರ ಸರೌಂಡಿಂಗ್ಸಿಗೆ ನಮ್ಮ ಸಿಸ್ಟಮ್ನಿಂದ ಸರೌಂಡಿಂಗ್ಸಿಗೆ ಹೀಟ್ ಎಸ್ಕೇಪ್ ಆಗೋಕ್ಕೆ ಯು ಶುಡ್ ಗಿವ್ ಟೈಮ್. ಓಕೆ. ಸೊ ಆಲ್ವೇಸ್ ಐಸೋಥರ್ಮಲ್ process should be slow, and adiabatic process always must be as fast as possible, because you should not give time for the heat to either enter into the system from the surroundings nor leave the system into the surroundings. ಸೊ ಅದಕ್ಕೆ ಆ್ಯಸ್ ಮಚ್ ಆಸ್ ಪಾಸಿಬಲ್ ಅಡಯಾಬೆಟಿಕ್ ಪ್ರೊಸೆಸ್ ಯಾವಾಗಲೂ ಫಾಸ್ಟ್ ಇರ್ತಾವೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಟೈರ್ ಬರ್ಸ್ಟ್ ಆಗ್ತೈತಲ್ಲ ಸಮ್ಟೈಮ್ಸ್, ಸೈಕಲ್ ಟೈರ್, ವೆಹಿಕಲ್ಸ್ ಟೈರ್, ಅದು ಸಮ್ಟೈಮ್ಸ್ ಯಾವುದೋ ಒಂದು ಕಡೆ ಕ್ವಶನ್ ಕೇಳಿದ್ದು ನೋಡಿದ್ದೆ ನಾನು. ದ ಬರ್ಸ್ಟಿಂಗ್ ಆಫ್ ಸೈಕಲ್ ಟೈರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಿಚ್ ಪ್ರಾಸೆಸ್ ಅಂಥೇಳಿ, ಅಥವಾ ಬಾಂಬ್ ಬ್ಲಾಸ್ಟ್. ಅಲ್ಲಿ ಪ್ರೆಷರ್ ವಾಲ್ಯೂಮ್ನೊಳಗೆಲ್ಲ ಚೇಂಜಸ್ ಆಗ್ತಾವೆ, ವೆರಿ ಫಾಸ್ಟ್ ಆಗ್ತಾವೆ. ದೆರ್ ಇಸ್ ನೋ ಟೈಮ್ ಫಾರ್ ಹೀಟ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ. ಸೊ ಆಲ್ ದೋಸ್ ಕೈಂಡ್ ಆಫ್ ಎಕ್ಸಾಂಪಲ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಅಡಯಾಬೆಟಿಕ್ ಪ್ರೊಸೆಸ್ ವಿಚ್ ಈಸ್ ಜನರಲಿ ಫಾಸ್ಟ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ವರ್ಕ್ ಡನ್ ಬೈ ಅ ಸಿಸ್ಟಮ್ ಈಸ್ 0 ಇನ್. ಇದು ಆಲ್ರೆಡಿ ನಾವು ಈ ಟೈಪ್ ಆಫ್ ಒಂದು ಕ್ವಶನ್ ನೋಡಿವಿ. ಈಗ ವರ್ಕ್ ಡನ್ ಬೈ ಅ ಸಿಸ್ಟಮ್ ಈಸ್ 0 ಇನ್ ಅಂತ ಕೇಳಾಕತ್ತಾರ. ಎಲ್ಲಿ ಹೇಳ್ರಿ? ಆನ್ಸರ್ ಈಸ್ ಆಪ್ಷನ್ ಸಿ, ಐಸೋಥೋರಿಕ್ ಪ್ರಾಸೆಸ್. ಐಸೋಥೋರಿಕ್ ಪ್ರಾಸೆಸ್ನೊಳಗೆ ವರ್ಕ್ ಡನ್ 0 ಅಂತ ಯಾಕೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಅಲ್ಲೇ ವಾಲ್ಯೂಮ್ ಚೇಂಜ್ ಆಗಂಗಿಲ್ಲ, ಹೌದಲ್ರಿ? ಸೊ ವಾಲ್ಯೂಮ್ ಚೇಂಜ್ ಆಗಂಗಿಲ್ಲ ಅಂದ್ರೆ ಡೆಫಿನೆಟ್ಲಿ
work done is 0 because the formula for work done dW is equals to pressure into change in volume. So there is no change in volume in isochoric process, therefore work done is 0. Next question. If an ideal flask, which we actually the name of the flask is thermos flask, but generally ಕನ್ನಡದೊಳಗೆ ನಾವು ಲೋಕಲ್ ಲ್ಯಾಂಗ್ವೇಜ್ ಒಳಗೆ ಅದನ್ನು ಥರ್ಮಾಸ್ ಅಂತೀವಿ. ಇಟ್ಸ್ ನಾಟ್ ಅ ಕನ್ನಡ ವರ್ಡ್, ಇಟ್ ಈಸ್ ಇಂಗ್ಲೀಷ್ ವರ್ಡ್ ಥರ್ಮಾಸ್, ಅಥವಾ ಒಂದಿಷ್ಟು ಮನಿ ಒಳಗೆ ಬರೀ ಫ್ಲಾಸ್ಕ್ ಅಂತ ಕರೀತಾರೆ. ದಟ್ಸ್ ಗುಡ್. ಇಫ್ ಎನ್ ಐಡಿಯಲ್ ಫ್ಲಾಸ್ಕ್ containing hot coffee is shaken, the temperature of the coffee will ಅಂತ ಕೇಳ್ಯಾರ. ವಿಚಾರ ಮಾಡಿರಿ ಇದ್ರ ಬಗ್ಗೆ. ಫ್ಲಾಸ್ಕ್ನಾಗ ಕಾಫಿ ಹಾಕ್ಯಾರಂತ, ಅದರ ಫ್ಲಾಸ್ಕನ್ನ ಸ್ಟೋವ್ ಮೇಲೆ ಹೀಟ್ ಮಾಡಿಲ್ಲ, ಅವರು ಹೀಟ್ ಮಾಡಿಲ್ಲ, ಜಸ್ಟ್ ದೇ ಆರ್ ಶೇಕಿಂಗ್ ದ ಫ್ಲಾಸ್ಕ್. ಸೊ ವಾಟ್ ವಿಲ್ ಹ್ಯಾಪನ್ ಟು ದ ಟೆಂಪರೇಚರ್ ಆಫ್ ದ ಕಾಫಿ ವಿಚ್ ಈಸ್ ಇನ್ಸೈಡ್ ದ ಫ್ಲಾಸ್ಕ್? ವಿಲ್ ಇಟ್ ಡಿಕ್ರೀಸ್, ವಿಲ್ ಇಟ್ ಇನ್ಕ್ರೀಸ್, ವಿಲ್ ಇಟ್ ರಿಮೈನ್ ಸೇಮ್ ಆರ್ ಡಿಕ್ರೀಸ್ ಇಫ್ ಟೆಂಪರೇಚರ್ ಇಸ್ ಬಿಲೋ 4? ಇನ್ನೊಂದು ಕೊಟ್ಟಿರೋದು ಅದು ಹುಚ್ಚರಂಗ 4 ಡಿಗ್ರಿ ಸೆಲ್ಸಿಯಸ್ಗೆ ಕಡಿಮೆ ಎಲ್ಲಿರುತ್ತೆ ಕಾಫಿ ಅಂದ್ರೆ 6 ಹೋಗಿತ್ತು ಅಂದ್ರೆ ಆ ಪರಿ ಅದೆಲ್ಲ ಬೇಡ. ಸೊ ಫಸ್ಟ್ 3 ಆಪ್ಷನ್ಸ್ನೊಳಗೆ ವಿಚಾರ ಮಾಡಿರಿ ಏನಾಗ್ಬೋದು ಅಂಥೇಳಿ. ಓಕೆ, ಸೊ ಆನ್ಸರ್ ಈಸ್ ಟೆಂಪ್ರೇಚರ್ ವಿಲ್ ಇನ್ಕ್ರೀಸ್ ಬಿಕಾಸ್ ನೀವು ಶೇಕ್ ಮಾಡಿದಾಗ ಬಿಕಾಸ್ ಆಫ್ ಫ್ರಿಕ್ಷನ್ ಹೀಟ್ ಜನ್ರೇಟ್ ಆಗ್ತೈತಿ. ಆ್ಯಂಡ್ ಫ್ಲಾಸ್ಕ್ ಈಸ್ ಮೇಡ್ ಅಪ್ ಆಫ್ ಇನ್ಸುಲೇಟರ್. ಫ್ಲಾಸ್ಕ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅಡಾಬೆಟಿಕ್ ಪ್ರೊಸೆಸ್. ಸೊ ಅಲ್ಲಿ ಹೀಟ್ ಎಕ್ಸ್ಚೇಂಜ್ ಇರೋಂಗಿಲ್ಲ ಸರೌಂಡಿಂಗ್ಸ್ನಿಂದ. ಲೈಕ್ ಯಾರೋ ಒಬ್ರು ನಿಮ್ಗೆ ಫ್ಲಾಸ್ಕ್ನಾಗಿನ ಕಾಫಿ ಕೊಟ್ಟು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಂಬ ಅಂತಂದ್ರೆ ಆ ಫ್ಲಾಸ್ಕ ತೊಗೊಂಡು ಹೋಗಿ ಸ್ಟೋವ್ ಮೇಲೆ ಇಡಬಾರ್ದು, ಅದರ ಹೀಟೇ ಎಂಟ್ರ್ ಆಗಂಗಿಲ್ಲ. ಕಾಫಿ ಹೊರಗೆ ತಗೊಂಡು ಒಂದು ವೆಸಲ್ನೊಳಗೆ ಹೀಟ್ ಮಾಡಿ ವಾಪಸ್ ಹಾಕ್ಬೇಕಾಗ್ತೈತಿ. ಸೊ ಈಗ ಇಲ್ಲವ್ರ ಕ್ವಶನ್ ಆ್ಯಕ್ಚುಲಿ ಕೇಳಿದ್ದೇನೆಂದ್ರೆ, ನಾವು ಶೇಕ್ ಮಾಡಿದ್ವಿ ಫ್ಲಾಸ್ಕ್ ಅಂದ್ರೆ ಬಿಕಾಸ್ ಆಫ್ ಫ್ರಿಕ್ಷನ್ ಹೀಟ್ ಡೆವಲಪ್ ಆಗ್ತೈತಿ, ಬಟ್ ದೆರ್ ಈಸ್ ನೋ ಚಾನ್ಸ್ ಫಾರ್ ದಟ್ ಹೀಟ್ ಟು ಎಸ್ಕೇಪ್ ಫ್ರಮ್ ದ ಫ್ಲಾಸ್ಕ್. ಸೊ obviously there is a slight increase in temperature of the coffee. ಇದಕ್ಕೆ ನಾವು ಇನ್ನೊಂದು ಎಕ್ಸಾಂಪಲ್ ರಿಲೇಟ್ ಮಾಡ್ಬೋದು. ಈಗ ಲೈಕ್ ನೀವು ಸಮ್ಮರ್ ಸೀಸನ್ನೊಳಗೆ ಜೋರಾಗಿ ಫ್ಯಾನ್ ಹಚ್ಕೊಂಡು ಮಕ್ಕೊಂಡಿರಿ ಅಂತಿಕೋರಿ ರಾತ್ರಿ ಅಟ್ ನೈಟ್. at maximum speed the fan is running, but you have closed all the windows and ventilators whatever is possible and door. There is no exchange of air or heat possible. ಅವಾಗ ಆ್ಯಕ್ಚುಲಿ ನೀವು ಜೋರಾಗಿ ಫ್ಯಾನ್ ಹಚ್ಕೊಂಡ್ರೂ ಅಲ್ಲೇ ಫ್ರಿಕ್ಷನ್ನಿಂದ ಅದು ಮೆಕ್ಯಾನಿಕಲ್ ಎನರ್ಜಿ ಆಬ್ವಿಯಸ್ಲಿ ಸ್ವಲ್ಪ ಹೀಟ್ ಎನರ್ಜಿ ಕನ್ವರ್ಟ್ ಆಗೇ ಆಗ್ತಿತ್ತಲ್ಲೇ. ಸೊ ದ್ಯಾಟ್ ಹೀಟ್ ಎನರ್ಜಿ ಕೆನಾಟ್ ಎಸ್ಕೇಪ್ ಫ್ರಮ್ ದ ರೂಮ್. ಅವಾಗ ನೀವು ಫ್ಯಾನ್ ಹಚ್ಕೊಂಡ್ರೂ ಟೆಂಪರೇಚರ್ ಆ್ಯಕ್ಚುಲಿ ರೂಮದ್ದು ಹೆಚ್ಚಿಗೆ ಹಾಕ್ಕೊತ ಹೋಗ್ತೈತಿ. ಸೊ ಇದೊಂದು ಹಂಗೆ ಜಸ್ಟ್ ಇದಕ್ಕೆ ರಿಲೇಟೆಡ್ ಇರೋಂಥ ಒಂದು ಸಿಚುವೇಶನ್ ಹೇಳಿದೆ. ನೆಕ್ಸ್ಟ್, ಸೊ ವರ್ಕ್ ಡನ್ ಇನ್ ದ ಗಿವನ್ ಸೈಕ್ಲಿಕ್ ಪ್ರಾಸೆಸ್ ಈಸ್ ಅಂಥೇಳಿ. ಈಗ ಕ್ವಶನ್ ನಂಬರ್ 57 ಆ್ಯಂಡ್ 58 ಎರಡಕ್ಕೂ ಒಂದೊಂದು ಡೈಗ್ರಾಮ್ ಬರ್ತಾವೆ ರಿಲೆವೆಂಟ್. ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಫಸ್ಟ್ ಅದನ್ನು ಡ್ರಾ ಮಾಡ್ಕೊಂಬಿಡ್ರಿ. ಓಕೆ, ಸೊ ದಿಸ್ ಈಸ್ ಕ್ವಶನ್ ಫಾರ್ ದಿಸ್ ಇಸ್ ದ ಡೈಗ್ರಾಮ್ ಫಾರ್ 57. ಓಕೆ, ಇದನ್ನು ಫಸ್ಟಿಗೆ ಡ್ರಾ ಮಾಡ್ಕೊರಿ. ಈಗ ದಿಸ್ ಇಸ್ ದ ಗ್ರಾಫ್, ಪ್ರೆಷರ್ ಇಂಟು ಪ್ರೆಷರ್ ವರ್ಸಸ್ ವಾಲ್ಯೂಮ್ 2P1 ಅಂತ ಏನಾನು ಕೊಟ್ಟಾರೆ. ಸದ್ಯ ರೈಟ್ ನಾವು ವಿಡಿಯೋ ಪಾಸ್ ಮಾಡಿದ್ದೀನಿ, ಡೈಗ್ರಾಮ್ ಡ್ರಾ ಮಾಡ್ಕೊರಿ. ಓಕೆ, ನೆಕ್ಸ್ಟ್ ಇದು 57 ಆತ. ಸೊ ದಿಸ್ ಈಸ್ ದ ಡೈಗ್ರಾಮ್ ಫಾರ್ 58. ಕ್ವಶನ್ ನಂಬರ್ 58. ಸೊ ಎರಡು ಕೇಸ್ನೊಳಗೆ ಅವರು ಆ್ಯಕ್ಚುಲಿ ವರ್ಕ್ ಡನ್ ಕೇಳಾರ. ವರ್ಕ್ ಡನ್, ಯು ನೀಡ್ ಟು ಕ್ಯಾಲ್ಕುಲೇಟ್ ವರ್ಕ್ ಡನ್ ಇನ್ ಬೋತ್ ದ ಡೈಗ್ರಾಮ್ಸ್. ಸೊ ಇದು ಆಲ್ರೆಡಿ ನಾನು ನಿಮ್ಗೆ ಹೇಳೀನಿ ಹೌ ಟು ಕ್ಯಾಲ್ಕುಲೇಟ್ ಆ್ಯಕ್ಚುಲಿ ವರ್ಕ್ ಡನ್ ಅಂಥೇಳಿ. ಬಟ್ ಸ್ಟಿಲ್ ಈಗ ಬೇಕಾದ್ರೆ ಕ್ವಶನ್ ನೀವು ಬರ್ಕೊಂಡಿದ್ದಿಲ್ಲ ಅಂದರೆ ಬರ್ಕೊಂಡು ವಿಡಿಯೋ ಪಾಸ್ ಮಾಡಿ ಕ್ವಶನ್ ನಂಬರ್ 57 ಆ್ಯಂಡ್ 58 ಎರಡೂದ್ರೊಳಗೂ ನೀವು ವರ್ಕ್ ಡನ್ ಕ್ಯಾಲ್ಕ್ ಮಾಡಿರಿ. ಸೊ ಇಲ್ಲಿ ನೀವು ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಏರಿಯಾ ಅಂಡರ್ ದ ಗ್ರಾಫ್ ಯೂಸ್ ಮಾಡ್ಬೇಕಾಗ್ತದೆ. ಓಕೆ, ಟ್ರೈ ಮಾಡಿರಿ ಇದನ್ನು. So if you have solved this too, answer for these questions is for particularly for question number 57, answer must be option C 2P1V1, and for question number 58 it's answer B 3PV. okay, so ಹೆಂಗೆ ಅಂತ ನೋಡೋಣ. ಈಗ ಫಸ್ಟ್ ಯಾವುದು, ಸೊ ಕ್ವಶನ್ ನಂಬರ್ 57 ಒಳಗೀಗ ಅವ್ರು ಏನು ಕೇಳ್ಯಾರ ಹೇಳ್ರಿ, ವರ್ಕ್ ಡನ್. ಸೊ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು
ಸೊ ಜನರಲಿ ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್ ಇರ್ತೈತಿ, ಬಟ್ ಚೇಂಜ್ ಇನ್ ಪ್ರೆಷರು ಆದಾಗ ಸೊ ನಾವು ಅದನ್ನು ಕನ್ಸಿಡರ್ ಮಾಡ್ಬೇಕಾಗ್ತೈತೆ. ಸೊ ಈಗ ಇಲ್ಲೇ ಕ್ವೈಟ್ ಕ್ಲಿಯರ್ಲಿ ಫ್ರಮ್ ದಿಸ್ ಡೈಗ್ರಾಮ್ ದಿಸ್ ಈಸ್ ಅ ರೆಕ್ಟ್ಯಾಂಗಲ್, ಹೌದಾ? ಸೊ ರೆಕ್ಟ್ಯಾಂಗಲ್ ಅಂದ ತಕ್ಷಣ ನಾವು ಲೆಂತ್ ಮಲ್ಟಿಪ್ಲೈಡ್ ಬೈ ಅದರದ್ದು ಬ್ರೆಡ್ತ್ ಮಾಡ್ಬೇಕು. ಸೊ ಲೆಂತ್ ಎಷ್ಟೈತೆ ನೋಡ್ರಿ, ಈಗ ಇಲ್ಲಿ ಲೆಂತ್ ಈಸ್ ನಾಟ್ ಆ್ಯಕ್ಚುಲಿ 2p1, ಅದು ಇಲ್ಲಿಂದ ಸ್ಟಾರ್ಟ್ ಮಾಡಿ ಪೂರ್ತಿ ಕೆಳಗೆ ತನಕ ಇಲ್ಲ ಅದು. ಸೊ ಇದನ್ನು ನಾವು ಒಂದು ನಿಮಿಷ, ಸೊ ಇಫ್ ಯು ಸಬ್ಟ್ರ್ಯಾಕ್ಟ್ ದಿಸ್ p1 ಫ್ರಮ್ 2p1, ಸೊ ನಮ್ಗೆ ಇದ್ರ ಲೆಂತ್ ಸಿಗ್ತೈತಿ ವಿಚ್ ಈಸ್ p1. ಓಕೆ, ನೆಕ್ಸ್ಟ್ ಬ್ರೆಡ್ತ್ನೊಳಗೆ 3v1 ಮೈನಸ್ v1 ಮಾಡಿದರೆ ಇಷ್ಟು ಸಿಗುತ್ತೆ, ದಿಸ್ ಮಚ್. ಸೊ ದಿಸ್ ಈಸ್ 2v1. ಸೊ ಲೆಂತ್ ಇಂಟು ಬ್ರೆಡ್ತ್ ಮಾಡಿದಾಗ ಆಬ್ವಿಯಸ್ಲಿ p1 ಇಂಟು 2v1. ಸೊ ಆಬ್ವಿಯಸ್ಲಿ ಆನ್ಸರ್ ಈಸ್ 2p1v1 ಆಯ್ತಾ? ಸೊ ಇದು ಕ್ವಶನ್ ನಂಬರ್ ಎಷ್ಟನೇದು ಆತ್ರೀಗ 57. ಸೊ 58ಗೆ ನಾವು ಹೋದರೆ ಕ್ವೈಟ್ ಕ್ಲಿಯರ್ಲಿ ದ ಗ್ರಾಫ್ ಲುಕ್ಸ್ ಲೈಕ್ ಅ ಟ್ರಯಾಂಗಲ್. ಸೊ ಇಲ್ಲಿ ನಾವು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ ಯೂಸ್ ಮಾಡಬೇಕಾಗ್ತದೆ ಟು ಕ್ಯಾಲ್ಕುಲೇಟ್ ದಿಸ್ ಏರಿಯಾ, ಬಿಕಾಸ್ ದಿ ಕ್ಯಾಲ್ಕುಲೇಷನ್ ಆಫ್ ಏರಿಯಾ ಗಿವ್ಸ್ ಅಸ್ ವರ್ಕ್ ಡನ್. ಸೊ ಹಾಫ್ ಬೇಸ್ ಇಂಟು ಹೈಟ್ ಅಂದ್ರೆ ಹಾಫ್ ಬೇಸ್ ಅಂದ್ರೆ ಚೇಂಜ್ ಇನ್ ವಾಲ್ಯೂಮ್. ಸೊ ಚೇಂಜ್ ಇನ್ ವಾಲ್ಯೂಮ್ ಅಂದ್ರೆ ವಾಲ್ಯೂಮ್ ಹಿಯರ್ ಈಸ್ ಕನ್ಸಿಡರ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಹೌದಿಲ್ಲ ರೀ? ಸೊ ಅದಕ್ಕೆ ಅವರು ಇಲ್ಲಿ ಕೋಆರ್ಡಿನೇಟ್ಸ್ ನೊಳಗೆ ಎಕ್ಸ್ ಮೊದಲು ಬರೆಯೋ ಬದಲಿ ವೈದ್ ವ್ಯಾಲ್ಯೂಸ್ ಅವ್ರು ಆ್ಯಕ್ಚುಲಿ ಬರ್ದಾರೆ. ನಮ್ಗೆ ಅದೇನು ಫರಕ್ ಬೀಳಂಗಿಲ್ಲ. ಸೊ ಇಲ್ಲಿ ನಮ್ಗೆ ಬ್ರೆಡ್ತ್ನೊಳಗೆ ನೀವು 4v ಮೈನಸ್ ವಿ ತೊಗೋಬೇಕಾಗ್ತದೆ. ಸೊ 4v ಕೋಆರ್ಡಿನೇಟ್ಸ್ ಇವೆ, 4v ಮೈನಸ್ ವಿ ಗಿವ್ಸ್ ಅಸ್ 3v ಮಲ್ಟಿಪ್ಲೈಡ್ ಬೈ ಹೈಟ್ಸ್ನೊಳಗೆ 3p ಮೈನಸ್ p ವಿಲ್ ಬಿ 2p. ಸೊ ಅವಾಗ 2 ಕ್ಯಾನ್ಸಲ್ ಆಗ್ತೈತಿ. ಸೊ ಆನ್ಸರ್ ಉಳಿತೈತಿ 3vp ಅಂತಾರೆ ಬರೀರಿ ಅಥವಾ pv ಅಂತಾರೆ ಬರಿಬಹುದು. ಸೊ ಈ ಕ್ವಶನಿಗೆ ಆಬ್ವಿಯಸ್ಲಿ ಆನ್ಸರ್ ಯಾವ್ದು ಬಂತು ನೋಡ್ರಿ, ಅದು ಆಪ್ಷನ್ ಬಿ. ಯಾವುದಕ್ಕೆ? 58ಗೆ 3pv, ಇದಕ್ಕೆ ಆಪ್ಷನ್ ಸಿ 2p1v1. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್. ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲೇ ಕ್ವಶನ್ ನಂಬರ್ಸು ಈ ವಿಡಿಯೋದೊಳಗೆ 1 ಸ್ಟಾರ್ಟ್ ಆಗಲಿಲ್ಲ. ಸೊ ಇವು ನಾನು ಕ್ವಶನ್ಸ್ ಅವಾಗ ಹೆಂಗೆ ಟೈಪ್ ಮಾಡಿ ಇಟ್ಟಿದ್ನಲ್ಲ ಅದ್ರದ್ದು ನಾನು ಸ್ಕ್ರೀನ್ಶಾಟ್ ಹೊಡೋದು ಯೂಸ್ ಮಾಡಾಕತ್ತೀನಿ ಈಗ. ಅದಕ್ಕೆ ಸ್ವಲ್ಪ ಕ್ವಶನ್ ನಂಬರ್ ವೇರಿಯೇಷನ್ ಆಗ್ತಾವೆ, ಇಟ್ ಡಸಂಟ್ ಮ್ಯಾಟರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಂಗಾರೆ ಈಗ ಕ್ವಶನ್ ನಂಬರ್ 59. ಓಕೆ, ಜಸ್ಟ್ ಎ ಮಿನಿಟ್. ಓಕೆ, ಸೊ ದ ಕ್ವಶನ್ ಈಸ್ ಇಫ್ ಡೆಲ್ಟಾ ಯು ಆ್ಯಂಡ್ ಡೆಲ್ಟಾ ಡಬ್ಲ್ಯೂ represent the increase in internal energy and work done by the system respectively in a thermodynamic process, which of the following is true ant kelare. That means in these 4 options there are 3 wrong equations. You need to choose one which is true. Here actually the question is based on first law of thermodynamics, which says the amount of heat supplied dq is equals to du plus dw. So ಇದ್ರ ಬಗ್ಗೆ ನಾನು at the beginning of the video ಹೇಳಿದ್ದೆ how this equation looks like in case of isothermal process and what happens in case of adiabatic process ಇದೆಲ್ಲ. ಸೊ ವಿಚಾರ ಮಾಡಿರಿ, ಇವು 4ರೊಳಗೆ ಒಂದು ಯಾವುದೋ ಇಕ್ವೇಷನ್ ಕರೆಕ್ಟ್ ಐತಿ, ಉಳ್ಕಿದ್ದು 3 ರಾಂಗ್ ಅದಾವ. So, answer for this question is option A. Sorry, just a minute. Sorry for that. So, option A, delta U is equals to minus delta W. ಇದು ಅಡಾಬೆಟಿಕ್ ಪ್ರೊಸೆಸ್ನೊಳಗೆ ಟ್ರೂ ಇರ್ತೈತೆ, ಬಿಕಾಸ್ ನಾ ಆ್ಯಕ್ಚುಲಿ ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೀನಿ. ಹೀಟ್ ಸಪ್ಲೈಡ್ ಡಿ ಕ್ಯೂ ವಿಲ್ ಬಿ 0 ಇನ್ ಕೇಸ್ ಆಫ್ ಅಡಾಬೆಟಿಕ್ ಪ್ರೊಸೆಸ್. ಇದನ್ನು 0 ಅಂತ ಇಟ್ಕೊಂಡ್ರೆ ಐದರ್ ಯು ಕ್ಯಾನ್ ರೈಟ್ ದ್ಯಾಟ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಯು, ಆರ್ ಯು ಕ್ಯಾನ್ ರೈಟ್ ಡಿ ಯು ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಡಬ್ಲ್ಯೂ. ಅಂದರೆ ವರ್ಕ್ ಈಸ್ ಡನ್ ಆಟ್ ದಿ ಎಕ್ಸ್ಪೆನ್ಸ್ ಆಫ್ ಇಂಟರ್ನಲ್ ಎನರ್ಜಿ. ಇದನ್ನು ಆಲ್ರೆಡಿ ಆಗಲಿ ನಾನು ನಿಮ್ಗೆ ಹೇಳಿದ್ದೇನೆ. ಸೊ ದಿಸ್ ಇಸ್ ಅಬೌಟ್ ಕ್ವಶನ್ ನಂಬರ್ 59. 60.
A system is provided with 200 calorie of heat and work done by the system on the surroundings is 40 joule, then its internal energy is ಅಥವಾ its internal energy increases by decreases by ಅಂದ್ಕೊಟ್ಟಾರೆ. ಸೊ ವೆರಿ ಕ್ಲಿಯರ್ಲಿ ದ ಕ್ವಶನ್ ಇಸ್ ಬೇಸ್ಡ್ ಆನ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಅದ್ರ ಫಾರ್ಮುಲಾ ನೀವು ಅಪ್ಲೈ ಮಾಡಿದರೆ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ ದಿ ಆನ್ಸರ್. ಬಟ್ ದ ಥಿಂಗ್ ಇಸ್, ಇಲ್ಲಿ ಅವರು ಹೀಟ್ ಸಪ್ಲೈಡನ್ನು ಕ್ಯಾಲರೀಸ್ನೊಳಗೆ ಕೊಟ್ಟಾರೆ, ವರ್ಕ್ ಡನ್ನನ್ನು ಜೋಲ್ಸ್ನೊಳಗೆ ಕೊಟ್ಟಾರೆ. ಸೊ ದ್ಯಾಟ್ ಈಸ್ ಥಿಂಗ್ ಟು ಬಿ ಟೇಕನ್ ಕೇರ್ ಆಫ್. ಇಲ್ಲೇ ಒಂದು ನಾನು ನಿಮ್ಗೆ ಹೇಳ್ತೀನಿ, ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು, 1 ಕ್ಯಾಲರಿ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 4.2 ಜೋಲ್. ಓಕೆ, ಸೊ ಅದನ್ನು ಬೇಕಂದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಅಪ್ರಾಕ್ಸಿಮೇಟ್ಲಿ 4 ಜೋಲ್ಸ್ ಅಂತ ಹೇಳಿ ತೊಗೋಬಹುದು. 1 ಕ್ಯಾಲರಿ ಈಸ್ ಈಕ್ವಲ್ಸ್ ಟು ಅಂದರೆ ಎರಡರಾಗ ಒಂದು ನಾವು ಕನ್ವರ್ಷನ್ ಮಾಡ್ಕೋಬೇಕಾಗ್ತೈತಿ. ಸೊ ಇಟ್ ಈಸ್ ಬೆಟರ್ ಟು ಕನ್ವರ್ಟ್ ಕ್ಯಾಲರಿ ಇಂಟು ಜೋಲ್. ಸೊ ಅದ್ರ ಪ್ರಕಾರ ಇದನ್ನು ಕ್ಯಾಲ್ಕುಲೇಷನ್ ಮಾಡಿರಿ. ಹಂಗಾರೆ ಈಗ ಇದು ಹೋಮ್ ವರ್ಕ್, ಈಗ ಕ್ಯಾಲ್ಕುಲೇಷನ್ ನೀವೇ ಮಾಡಿರಿ. ಇದನ್ನು ಕ್ವೈಟ್ ಸಿಂಪಲ್ ಐತಿ. ಡೈರೆಕ್ಟ್ಲಿ ನಾವು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಕರೆಕ್ಟ್ ವ್ಯಾಲ್ಯೂಸ್ ಹಾಕ್ಬಿಟ್ರೆ ಆತು. ಫಸ್ಟ್ ಕನ್ವರ್ಟ್ 200 ಕ್ಯಾಲರೀಸ್ ಇಂಟು ಜೋಲ್. ಆ್ಯಕ್ಚುಲಿ ಈ ಕ್ವಶನ್ ಒಳಗೆ ನಾವು 4 ಜೋಲ್ ಅಂಥೇಳಿ ಅದನ್ನು ಅಪ್ರಾಕ್ಸಿಮೇಟ್ ಮಾಡಿದರೆ ಆನ್ಸರ್ ಕರೆಕ್ಟ್ ಬರೋಂಗಿಲ್ಲ. ವಿಲ್ ಹ್ಯಾವ್ ಟು ಟೇಕ್ ಇಟ್ ಆಸ್ 4.2. ಓಕೆ, ಅದರ ಆನ್ಸರ್ಸ್ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ. ಸೊ ಟೇಕ್ ಇಟ್ ಆಸ್ 4.2 ಇಟ್ ಸೆಲ್ಫ್ ಆ್ಯಂಡ್ ದೆನ್ ಕ್ಯಾಲ್ಕುಲೇಟ್. So if you are done with this, the answer is option C. It increases by 800 joule. So ನೀವು ಕರೆಕ್ಟಾಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಅಂದ್ಕೊಂಡಿನ ಈಗ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. A Carnot's engine operates with a source at 500 Kelvin and sink at 375 Kelvin. The engine consumes 600 kilocalorie of heat in one cycle. The heat rejected to the sink per cycle is. ಸೊ ಇದಕ್ಕೆ ನಾವು ಆಬ್ವಿಯಸ್ಲಿ ಥಿಯರಿ ಕಡೆ ಹೋಗ್ಬೇಕಾಗ್ತೈತೆ. ನಾನು ಈಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಾಟ್ ಎಕ್ಸಾಕ್ಟ್ಲಿ ಅ ಕ್ಯಾರ್ನಾಟ್ ಇಂಜಿನ್ ಮೀನ್ಸ್. ಸೊ ಕ್ಯಾರ್ನಾಟ್ ಅನ್ನುವಂಥ ಒಬ್ಬ ಸೈಂಟಿಸ್ಟ್, ಹಿ ಡಿಸೈನ್ಡ್ ಅ ಹೀಟ್ ಇಂಜಿನ್ ಕಾಲ್ಡ್ ಅಸ್ ಕ್ಯಾರ್ನಾಟ್ ಇಂಜಿನ್, ಆ್ಯಕ್ಚುಲಿ ವಿಚ್ ಈಸ್ ಅನ್ ಐಡಿಯಲ್ ಹೀಟ್ ಇಂಜಿನ್. ನಿಮಗೆ ಕ್ಯಾರ್ನಾಟ್ ಇಂಜಿನ್ ಅಂತ ಹೇಳಿ ಎಲ್ಲೂ ಜಗತ್ತಿನೊಳಗೆ ಸಿಗಂಗಿಲ್ಲ. ಇದೊಂದು ಐಡಿಯಲ್ ಇಂಜಿನ್. ಸೊ ಇಲ್ಲೇ ಈಗ ಲೈಕ್ ನಾವು ವೆಹಿಕಲ್ಸ್ ತೊಗೊಂಡ್ರೆ, ಲೈಕ್ ಬೈಕ್ ನಾವು ತೊಗೊಂಡ್ರೆ, ಬೈಕ್ನೊಳಗೆ ಸೋರ್ಸ್ ಎಲ್ಲಿಂದ ಸಿಗುತ್ತೆ? ಐದರ್ ಪೆಟ್ರೋಲ್ ಕನ್ಸಂಪ್ಷನ್ ಅಥವಾ ಕಾರ್ ತೊಗೊಂಡ್ರೆ ಸಮ್ಟೈಮ್ಸ್ ಡೀಸೆಲ್. ಈ ಪೆಟ್ರೋಲ್ ಕನ್ಸಂಪ್ಷನ್ ಮಾಡಿಕೊಂಡು ಅಲ್ಲೇ ಹೀಟ್ ಪ್ರೊಡ್ಯೂಸ್ ಆಗ್ತದೆ, ಆಮೇಲೆ ಎಕ್ಸಾಸ್ಟ್ ಗ್ಯಾಸಸ್ ಪ್ರೊಡ್ಯೂಸ್ ಆಗ್ತವೆ. ಇದರಿಂದ ನಾವು ವರ್ಕ್ ಮಾಡ್ತೀವಿ. ಸೊ ಆಮೇಲೆ ಉಳಿದದ್ದು ಒಂದು ಸ್ವಲ್ಪ ಹೀಟ್ ಎನರ್ಜಿ ಸೈಲೆನ್ಸರ್ ಪೈಪ್ನಾಗಿಂದ ಅಟ್ಮಾಸ್ಫಿಯರಿಗೆ ಹೋಗ್ಬಿಡ್ತೈತಿ. ಸೊ ಜನರಲಿ ಒಂದು ಹೀಟ್ ಇಂಜಿನ್ ಇದ್ದಾಗ ನಮಗೆ ಅಲ್ಲೇ ಏನೇನು ಇರಬೇಕಂದ್ರೆ ಒಂದು ವರ್ಕಿಂಗ್ ಸಬ್ಸ್ಟೆನ್ಸ್ ಇರಬೇಕು ಕೆಲಸ ಮಾಡೋಕ್ಕೆ. ದಿಸ್ ವರ್ಕಿಂಗ್ ಸಬ್ಸ್ಟೆನ್ಸ್ ಇಟ್ ಶುಡ್ ಟೇಕ್ ಹೀಟ್ ಎನರ್ಜಿ ಫ್ರಮ್ ಅ ಸೋರ್ಸ್ನಿಂದ ಹೀಟ್ ಇಸ್ಕೊಂಡು ಸ್ವಲ್ಪ ವರ್ಕ್ ಮಾಡಿ ಉಳಿದಿದ್ದನ್ನು ವೇಸ್ಟ್ ಆದಂಥ ಒಂದು ಸ್ವಲ್ಪ ಹೀಟ್ ಎನರ್ಜಿ, ಬಿಕಾಸ್ ನೋ ಹೀಟ್ ಇಂಜಿನ್ ವಿಲ್ ಬಿ 100% ಎಫಿಷಿಯಂಟ್. ಅಂದ್ರೆ ಹೀಟ್ ಇಂಜಿನ್ ಆ್ಯಕ್ಚುಲಿ ಈಸ್ ಅ ಇಂಜಿನ್ ವಿಚ್ ಕನ್ವರ್ಟ್ಸ್ ಹೀಟ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಹೌದಾ? ಸೊ ನಮ್ಮ ಕಡೆ ಇರೋಂಥ ವರ್ಕಿಂಗ್ ಸಬ್ಸ್ಟೆನ್ಸ್ ಯಾವುದೇ ಹೀಟ್ ಇಂಜಿನ್ ಇರಲಿ, ಅದು ಪೆಟ್ರೋಲ್ ಇಂಜಿನ್ ಆಗಿರಲಿ, ಡೀಸೆಲ್ ಇಂಜಿನ್ ಆಗಿರಲಿ, ಸ್ಟೀಮ್ ಇಂಜಿನ್ ಅಂತೂ ಸಿಗ್ತಾವೆ, ಅವೆಲ್ಲದ್ರೊಳಗೂ ಒಂದು ವರ್ಕಿಂಗ್ ಸಬ್ಸ್ಟೆನ್ಸ್ ಇರುತ್ತೆ ವಿಚ್ ಟೇಕ್ಸ್ ಹೀಟ್ ಫ್ರಮ್ ಅ ಪರ್ಟಿಕ್ಯುಲರ್ ಸೋರ್ಸ್. ಅದು ಪೆಟ್ರೋಲ್ ಕನ್ಸಂಪ್ಷನ್ನಿಂದ ಇರ್ಬೋದು ಅಥವಾ ಕಂಬಸ್ಟನ್ನಿಂದ ಇರಬಹುದು. ಆ ರೀತಿ ಹೀಟ್ ಒಂದು ಸ್ವಲ್ಪ ಆ ವರ್ಕಿಂಗ್ ಸಬ್ಸ್ಟೆನ್ಸ್ ಇಸ್ಕೊಂತೈತಿ. ಎಲ್ಲಿಂದ ಇಸ್ಕೊಂತೈತಿ? ಸೋರ್ಸ್ನಿಂದ. ಸ್ವಲ್ಪ ವರ್ಕ್ ಮಾಡ್ತೈತಿ. ರಿಮೈನಿಂಗ್ ವೇಸ್ಟ್ ಆದಂಥ ಎನರ್ಜಿನ, ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ Q1 ಈಸ್ ದ ಹೀಟ್ ಎನರ್ಜಿ ಟೇಕನ್ ಬೈ ದ ವರ್ಕಿಂಗ್ ಸಬ್ಸ್ಟೆನ್ಸ್ from source. If W is the work done by the working substance, remaining the waste heat energy which could not be converted into mechanical energy, ಒಂದು ಸ್ವಲ್ಪ ಉಳಿದಿರ್ತೈತೆ, ವೇಸ್ಟ್ ಆಗಿತ್ತು, ಇದನ್ನು ಸಿಂಕಿಗೆ ಹಾಕ್ತಾರೆ. ಜನರಲಿ ವೆಹಿಕಲ್ಸ್ ತೊಗೊಂಡಾಗ ಸಿಂಕ್ ಈಸ್ ನಥಿಂಗ್ ಬಟ್ ದಿ ಅಟ್ಮಾಸ್ಫಿಯರಿಗೆ ವೇಸ್ಟ್ ಆದಂಥ ಹೀಟ್ ಎನರ್ಜಿ ಹಾಕ್ಬಿಡ್ತಾರೆ.
ಸೊ ಹಂಗೆ ಹೀಟ್ ಇಂಜಿನ್ಸ್ ಇರ್ತಾವಲ್ಲ, ಅದರೊಳಗೆ ಕಾರ್ನಾಟ್ ಅನ್ನುವಂಥ ಒಬ್ಬ ಸೈಂಟಿಸ್ಟ್ ಹೀ ಡಿಸೈನ್ಡ್ ಆ್ಯನ್ ಇಂಜಿನ್, ಇಮ್ಯಾಜಿನರಿ ಇಂಜಿನ್ ಕಾಲ್ಡ್ ಆಸ್ ಕಾರ್ನಾಟ್ ಇಂಜಿನ್. ಸೊ ಈ ಕಾರ್ನಾಟ್ ಇಂಜಿನ್ನೊಳಗೆ ಒಂದು ವರ್ಕಿಂಗ್ ಸಬ್ಸ್ಟೆನ್ಸ್ ಇರ್ತೈತಿ. ಸೊ ಇಲ್ಲಿ ವರ್ಕಿಂಗ್ ಸಬ್ಸ್ಟೆನ್ಸ್ ಯಾವುದು ಅಂದರೆ ಒಂದು ಐಡಿಯಲ್ ಗ್ಯಾಸ್, ಪರ್ಟಿಕ್ಯುಲರ್ಲಿ 1 mole ಆಫ್ ಅನ್ ಐಡಿಯಲ್ ಗ್ಯಾಸ್. ಸೊ ದಿಸ್ ಈಸ್ ಅವರ್ ವರ್ಕಿಂಗ್ ಸಬ್ಸ್ಟೆನ್ಸ್. ಸೊ ಇಟ್ ವಿಲ್ ಟೇಕ್ ಹೀಟ್ ಫ್ರಮ್ ಅ ಸೋರ್ಸ್ which is maintained at a temperature T1 such that ಆ್ಯಕ್ಚುಲಿ ಇದು ಸೋರ್ಸು ಏನಿರ್ತೈತಲ್ಲ ಇದು ಐಡಿಯಲ್ ಸೋರ್ಸ್ ಇರುತ್ತೆ. ಹೆಂಗಿದೆ ಐಡಿಯಲ್ ಸೋರ್ಸ್ ಅಂದರೆ ಇದ್ರ ಹೀಟ್ ಕೆಪಾಸಿಟಿ ಇನ್ಫಿನಿಟಿ, ಥರ್ಮಲ್ ಕೆಪಾಸಿಟಿ ಇನ್ಫಿನಿಟಿ. ದಟ್ ಮೀನ್ಸ್ ಇದು ನಮ್ದು ಏನು ಹೇಳ್ರಿ ವರ್ಕಿಂಗ್ ಸಬ್ಸ್ಟೆನ್ಸ್. ಈ ವರ್ಕಿಂಗ್ ಸಬ್ಸ್ಟೆನ್ಸ್ ತೊಗೊಂಬಂದು ನಾವು ಸೋರ್ಸ್ ಮೇಲೆ ಇಟ್ಟರೆ ಅವರ್ ವರ್ಕಿಂಗ್ ಸಬ್ಸ್ಟೆನ್ಸ್ ವಿಚ್ ಈಸ್ ದಿ ಐಡಿಯಲ್ ಗ್ಯಾಸ್, it starts receiving heat from the source, but the temperature of the source does not decrease by giving heat to the working substance. ವರ್ಕಿಂಗ್ ಸಬ್ಸ್ಟೆನ್ಸಿಗೆ ನಮ್ಮ ಸೋರ್ಸು Q1 ಅಷ್ಟು ಹೀಟ್ ಕೊಡ್ತೈತೆ ಅಂತ ಅನ್ಕೋರಿ. ಎಷ್ಟು? Q1 ಅಷ್ಟು ಹೀಟು. ಎದಕ್ಕೆ ಹೀಟ್ ಕೊಡ್ತೈತೆ Q1 ಅಷ್ಟು? ಟು ಡೂ ವರ್ಕ್. ಸೊ ಇಫ್ Q1 ಈಸ್ ದ ಹೀಟ್ ರಿಸೀವ್ಡ್ ಫ್ರಮ್ ದ ಸೋರ್ಸ್ ಆ್ಯಂಡ್ ಇಫ್ ದ ವರ್ಕಿಂಗ್ ಸಬ್ಸ್ಟೆನ್ಸ್ ಇಲ್ಲಿ ನೋಡು ಒಂದು ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಮೇಲೆ ಇಡ್ತಾರೆ, ಅದನ್ನು ಅವಾಗ ಅದು ವರ್ಕ್ ಮಾಡ್ತೈತಿ. ವರ್ಕ್ ಮಾಡೋದಂದ್ರೆ ಇಟ್ ವಿಲ್ ಪುಷ್ ದ ಪಿಸ್ಟನ್ ಅಪ್ವರ್ಡ್ಸ್. ಅವಾಗ ಇನ್ನು ಸ್ವಲ್ಪ ಹೀಟ್ ಅದ್ರಾಗ ಉಳ್ಕೊಂಡಿರ್ತೈತಿ, ವೇಸ್ಟ್ ಹೀಟ್ ವಿಚ್ ಕುಡ್ ನಾಟ್ ಬಿ ಕನ್ವರ್ಟೆಡ್ ಇನ್ ಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಇಲ್ಲಿ ಕನ್ವರ್ಟಿಂಗ್ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೇನು? ಪುಷಿಂಗ್ ದ ಪಿಸ್ಟನ್ ಅಷ್ಟೇ. ಸೊ ಒಂದು ಸ್ವಲ್ಪ ಹೀಟ್ ಇದ್ರೊಳಗೆ ಉಳ್ಕೊಂಡಿರ್ತೈತಿ, ಲೆಟ್ ಅಸ್ ಸೇ Q2, ದ್ಯಾಟ್ ಈಸ್ ಸೆಂಟ್ ಇನ್ ಟು ಸಿಂಕ್. ಸಿಂಕ್ ಮೇಲೆ ಇದನ್ನಿಟ್ಟು ಹಿಂಗೆ ಕಾಂಪ್ರೆಸ್ ಮಾಡಿಬಿಡ್ತಾರೆ ಇದನ್ನು, ಪಿಸ್ಟನನ್ನು. ದ remaining heat which is Q2 is rejected to the sink. This is how an ideal Carnot engine works. So why this is ideal ಅಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ವರ್ಕಿಂಗ್ ಸಬ್ಸ್ಟೆನ್ಸ್ ಇಸ್ ಅನ್ ಐಡಿಯಲ್ ಗ್ಯಾಸ್, ಅದು ನಮಗೆಲ್ಲೂ ಸಿಗೋಂಗಿಲ್ಲ. ಆಮೇಲೆ ಇಲ್ಲಿ ಸೋರ್ಸ್ ಏನೈತಲ್ಲ ಅದು ಟೆಂಪ್ರೇಚರ್ T1 ಇರ್ತೈತಿ ಯಾವಾಗಲೂ, ಥರ್ಮಲ್ ಕೆಪಾಸಿಟಿ ಇನ್ಫಿನಿಟಿ ಇರ್ತೈತಿ, ಈ ಟೆಂಪ್ರೇಚರ್ ಡಿಕ್ರೀಸ್ ಆಗಂಗಿಲ್ಲ, ವಿಚ್ ಇಸ್ ಆಲ್ಸೋ ನಾಟ್ ಪಾಸಿಬಲ್. ಸಿಂಕ್ ಇಲ್ಲೇ ಎಂಥದ್ದಿರ್ತೈತಿ ಅಂದರೆ ವಿಚ್ ಇಸ್ ಆಲ್ವೇಸ್ ಮೇಂಟೈನ್ಡ್ ಅಟ್ ಅ ವೆರಿ ಲೋ ಟೆಂಪ್ರೇಚರ್ T2. ದಿಸ್ ವಿಲ್ ಕೀಪ್ ರಿಸೀವಿಂಗ್ ಹೀಟ್ Q2 ಫ್ರಮ್ ದ ಹೀಟ್ ಇಂಜಿನ್ ಆರ್ ದ ವರ್ಕಿಂಗ್ ಸಬ್ಸ್ಟೆನ್ಸ್. ಹೀಟ್ ಇದು ಇಸ್ಕೊಂತೈತಿ, ದಿಸ್ ವಿಲ್ ರಿಸೀವ್ ಹೀಟ್, ಬಟ್ ಇದು ಟೆಂಪ್ರೇಚರ್ ಇನ್ಕ್ರೀಸ್ ಆಗಂಗಿಲ್ಲ. ಸೋರ್ಸದ ಟೆಂಪ್ರೇಚರ್ T1 ಡಿಕ್ರೀಸ್ ಆಗಬಾರ್ದು, ಸಿಂಕ್ ಟೆಂಪ್ರೇಚರ್ T2 ಇನ್ಕ್ರೀಸ್ ಆಗಬಾರ್ದು. ಸೊ ಈ ರೀತಿ ಇರುವಂಥ ಒಂದು ಸಿಸ್ಟಮಿಗೆ ಕಾರ್ನಾಟ್ ಇಂಜಿನ್ ಅಂತ ಕರೀತಾರೆ. ಓಕೆ, ಆ್ಯಂಡ್ ಎಫಿಷಿಯನ್ಸಿ ಆಫ್ ಕಾರ್ನಾಟ್ ಇಂಜಿನ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಎಫಿಷಿಯನ್ಸಿ ಆಫ್ ಕಾರ್ನಾಟ್ ಇಂಜಿನ್ ಈಸ್ ಹೌ ಮಚ್ ವರ್ಕ್ ಇಟ್ ಡಸ್ ಡಿವೈಡೆಡ್ ಬೈ ಹೌ ಮಚ್ ಹೀಟ್ ಇಟ್ ರಿಸೀವ್ಸ್ ಅಂಥೇಳಿ. ಓಕೆ, ವರ್ಕ್ ಡನ್ ಬೈ ದ ಗ್ಯಾಸ್ ಡಿವೈಡೆಡ್ ಬೈ ಹೀಟ್ ರಿಸೀವ್ಡ್ ಫ್ರಮ್ ದ ಸೋರ್ಸ್. ಈಗ ಆ್ಯಕ್ಚುಲಿ ನಾನು ಹಿಂಗೆ ಬರಿತೀನಿ ನೋಡ್ರಿ ಒಂದು ಇಕ್ವೇಷನ್. Heat received from the source Q1 is equals to work done by the working substance plus Q2 is the amount of heat which is rejected into the sink. So therefore work done by the working substance ಗೆ ನಾವು equation equate ಮಾಡಿದರೆ work done becomes equal to Q1 minus Q2. So if I substitute it here, ಏನು ಸಿಗುತ್ತೆ ನಮಗಂದ್ರೆ Q1 minus Q2 divided by Q1. ಸೊ ಇದು ನೀವು ಸಪ್ರೇಟಾಗಿ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ Q1 ಬೈ Q1 ಬಿಕಮ್ಸ್ 1, ಕ್ಯಾನ್ಸಲ್ ಆಗಿ ಉಳಿತಿತ್ತಿಲ್ಲೇ 1 ಮೈನಸ್ Q2 ಬೈ Q1. ಸೊ ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಎಫಿಷಿಯನ್ಸಿ ಆಫ್ ಅ ಕಾರ್ನಾಟ್ ಇಂಜಿನ್. ಸೊ ಇನ್ನೊಂದು ಬರಿತೀನಿ, ಫೈನಲ್ ಫಾರ್ಮುಲಾ, ದಿಸ್ ಈಸ್ Q1 ಮೈನಸ್ Q2 ಡಿವೈಡೆಡ್ ಬೈ Q1 ವಿಚ್ ಕಮ್ಸ್ ಔಟ್ ಆಸ್ 1 ಮೈನಸ್ Q2 ಡಿವೈಡೆಡ್ ಬೈ Q1. ಆ್ಯಕ್ಚುಲಿ PUC ಫಸ್ಟ್ ಇಯರ್ ಥಿಯರಿದೊಳಗೆ ಇದ್ರ ಮೇಲೆ ಒಂದು ದೊಡ್ಡ ಡೆರಿವೇಷನ್ ಇತ್ತು. ಆ ಡೆರಿವೇಷನ್ ಎಲ್ಲ ಮುಗಿಸಿದ ಮೇಲೆ ಫೈನಲಿ ವಿ ಕ್ಯಾನ್ ಪ್ರೂವ್ ದ್ಯಾಟ್ ಇನ್ ಪ್ಲೇಸ್ ಆಫ್ Q2 ಬೈ Q1 ವಿ ಕ್ಯಾನ್ ರಿಪ್ಲೇಸ್ ಇಟ್ ವಿತ್ 1 ಮೈನಸ್ T2 ಬೈ T1. ಸೊ ವಾಟ್ ಈಸ್ Q1? ಇಟ್ ಈಸ್ ಹೀಟ್ ಟೇಕನ್ ಫ್ರಮ್ ದ ಸೋರ್ಸ್ ಬೈ ದ ವರ್ಕಿಂಗ್ ಸಬ್ಸ್ಟೆನ್ಸ್. Q2 is the heat rejected into the sink, waste heat. T1 is the temperature of the source which remains constant. T2 is the temperature of the sink
ವಿಚ್ ಈಸ್ ಮೇಂಟೈನ್ಡ್ ಆಟ್ ಅ ಲೋ ಟೆಂಪರೇಚರ್ ವಿಚ್ ಆಲ್ಸೋ ರಿಮೇನ್ಸ್ ಕಾನ್ಸ್ಟೆಂಟ್. ಈಗ ಲೈಕ್ ನಿಮಗೆ ಎಫಿಷಿಯನ್ಸಿ ಕೇಳಿದ್ರಂದ್ರೆ ಯಾವುದೋ ಒಂದು ನ್ಯೂಮರಿಕಲ್ನೊಳಗೆ ಐದರ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಫಾರ್ಮುಲಾ ಆರ್ ದಿಸ್ ಫಾರ್ಮುಲಾ ಡಿಪೆಂಡಿಂಗ್ ಆನ್ ವಾಟ್ ಎವರ್ ವ್ಯಾಲ್ಯೂಸ್ ಆರ್ ಬೀನ್ ಗಿವನ್ ಇನ್ ದ ಕ್ವಶನ್. ಸೊ ಈಗ ಇದರಿಂದ ಏನು ಪ್ರೂವ್ ಆತಂದ್ರೆ ವಿ ಕ್ಯಾನ್ ಇಕ್ವೇಟ್ ಇನ್ನೊಂದು ಮಾಡ್ಬೋದು ನೋಡ್ರಿ. ಈಗ ನಾನು ಹೇಳಿದೆ ಅದೊಂದು ಥೇರಿ ಡೆರಿವೇಷನ್ ಇತ್ತು ಪಿ ಯು ಸಿ ಫಸ್ಟ್ ಇಯರ್ನೊಳಗೆ, ವೇರ್ ಆ್ಯಕ್ಚುಲಿ ವಿ ಪ್ರೂವ್ ದ್ಯಾಟ್ Q2/Q1 is equals to T2/T1. ದಟ್ ಮೀನ್ಸ್ ಇಫ್ ನೀಡೆಡ್ ಯಾವುದೋ ಒಂದು ಕ್ವಶನ್ನೊಳಗೆ ಡೈರೆಕ್ಟ್ಲಿ ನಾವು ಈ ಫಾರ್ಮುಲಾನು ಯೂಸ್ ಮಾಡ್ಕೋಬೋದು. Q2/Q1 is equals to T2/T1, ಆರ್ ಎಲ್ಸ್ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ರೆಸಿಪ್ರೋಕಲ್ ತೊಗೊಂಡು Q1/Q2 ಎಲ್ಲ ಬಂದ T1/T2 ಹಿಂಗೂ ಬರೀಬಹುದು. ಸೊ ಇದಿಷ್ಟು ಕಾರ್ನಾಟ್ ಇಂಜಿನ್ ಬಗ್ಗೆ ಮತ್ತು ಅದರ ಎಫಿಷಿಯನ್ಸಿ ಫಾರ್ಮುಲಾ ಬಗ್ಗೆ ವಾಟ್ ಎಕ್ಸಾಕ್ಟ್ಲಿ ವಿ ಮೀನ್ ಬೈ Q1, Q2, T1, T2 ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ. ವಿಲ್ ಗೆಟ್ ಬ್ಯಾಕ್ ಟು ದ ಕ್ವಶನ್. A Carnot's engine operates with a source at 500 Kelvin ಅಂದ್ರೆ ಇದೇನು ವ್ಯಾಲ್ಯೂ ಇದು T1 ಇದು, ಆ್ಯಂಡ್ ಸಿಂಕ್ at 375 Kelvin, this is T2. It consumes 600 kilocalorie of heat. It consumes ಅಂದರೆ it takes this much amount of heat ಅಂದರೆ this is Q1. They are asking the heat rejected to the sink per cycle. That means ಈ ಕ್ವಶನ್ ಒಳಗೆ ಅವ್ರು ನಿಮ್ಗೆ Q2 ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಕತ್ತಾರೆ. ಸೊ ಜಸ್ಟ್ ನಾವು ಎಕ್ಸ್ಪ್ಲೇನ್ ಮಾಡಿ ಥಿಯರಿ ಪ್ರಕಾರ ಯು ಕ್ಯಾನ್ ಯೂಸ್ ದಟ್ ಫಾರ್ಮುಲಾ T1/T2 is equals to Q1/Q2, ಅಥವಾ ಯು ಕ್ಯಾನ್ ಯೂಸ್ Q2/Q1 is equals to T2/T1. ಯಾಕಂದ್ರೆ ನಮಗೆ Q2 ಬೇಕಾಗಿರ್ತದಲ್ಲ, ಸೊ ಅದ್ರದ್ದು ಕ್ಯಾಲ್ಕುಲೇಷನ್ ನೀವು ಮಾಡಿರಿ. ಇದನ್ನು ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿರಿ ಇದನ್ನು. ಓಕೆ, ಇಫ್ ಯು ಹ್ಯಾವ್ ಸಾಲ್ವ್ಡ್ ಇಟ್, ಓಕೆ, ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿದರೆ 450 kilocalories is the answer. And here there is no need to convert this calorie into joule, because ಕ್ವಶನ್ನು ಕ್ಯಾಲರೀಸ್ ಒಳಗೆ ಕೊಟ್ಟಾರೆ, ಆಪ್ಷನ್ಸು ಎಲ್ಲ ಕ್ಯಾಲರೀಸ್ ಒಳಗೆ ಅದಾವ. ಸೊ ದರ್ ಇಸ್ ನೋ ನೀಡ್ ಟು ಕನ್ವರ್ಟ್. ಓಕೆ, ಸೊ ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ಬೇಸ್ಡ್ ಆನ್ Carnot's heat engine. A heat engine has efficiency eta. The temperatures of source and sink are each decreased by 100 Kelvin. The efficiency of the engine ಅಂತ ಕೇಳಾಕತ್ತಾರ. ಏನಾಗ್ತೈತಿ ಇಫ್ ಟೆಂಪರೇಚರ್ ಆಫ್ ದ ಸೋರ್ಸ್ ಎಷ್ಟು ಬರೀತೀವಿ ನಾವು T1 ಆ್ಯಂಡ್ ಟೆಂಪರೇಚರ್ ಆಫ್ ದ ಸಿಂಕ್ ಇಸ್ T2. If you decrease T1 and T2 both by 100 Kelvin, so what happens to the efficiency? If eta is the initial efficiency of the heat engine, what happens to it? Will it increase, decrease, does it remain constant or becomes 1 ಅಂತೇನ ಕೇಳಾರ. ಟ್ರೈ ಮಾಡಿರಿ ಇದನ್ನು, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಹೆಂಗೆ ಅಂಥೇಳಿ. ಓಕೆ, if you solved it correctly, the answer is option A, efficiency increases. How this is possible ಅಂತ ಅನ್ನೋದನ್ನು ಹೇಳ್ತೀನಿ. ಈಗ ನಮ್ಮ ಕಡೆ ಫಾರ್ಮುಲಾ ಐತಿ, ಎಫಿಷಿಯನ್ಸಿ eta is equals to 1 minus T2/T1. ನಾನು ನಿಮ್ಗೆ ಹೇಳಿದ್ದೆ T1 ಈಸ್ ಮೇಂಟೈನ್ಡ್ ಆಟ್ ಹೈ ಟೆಂಪ್ರೇಚರ್, ವೆರಿ ಹೈ ಟೆಂಪ್ರೇಚರ್ನಾಗಿರ್ಬೇಕದು. T2 ಈಸ್ ಆಲ್ವೇಸ್ ಮೇಂಟೈನ್ಡ್ ಆಟ್ ವೆರಿ ಲೋ ಟೆಂಪ್ರೇಚರ್. ಹೌದಾ? ಸೊ ಈಗ ವೆರಿ ಲೋ ಟೆಂಪ್ರೇಚರ್ನೊಳಗೆ ನಾವು ಇಟ್ಟಾಗ ಇದರ -100 ಮಾಡ್ತಾರಂತ ಈಗ ಎರಡೂ. ಸೊ ಈಗ ಹೆಂಗಂದ್ರೆ T2 ಒಳಗೂ -100 ಮಾಡ್ತಾರೆ, T1 ಒಳಗೂ -100 ಮಾಡ್ತಾರೆ. ಸೊ ಎಫಿಷಿಯನ್ಸಿಗೆ ಏನಾಗ್ತೈತಿ ಈಗ ಅಂತ ವಿಚಾರ ಮಾಡಿದರೆ, ಸೊ T2 ಈಸ್ ಫಸ್ಟ್ ಆಫ್ ಆಲ್ ಅ ಸ್ಮಾಲ್ ವ್ಯಾಲ್ಯೂ. ಅದರೊಳಗೆ ಮತ್ತು 100 ಮೈನಸ್ ಮಾಡಿದರೆ ಇಟ್ ಹ್ಯಾಸ್ ಸಮ್ ಎಫೆಕ್ಟ್. ಬಟ್ ಆ್ಯಸ್ ಕಂಪೇರ್ ಟು T2, T1 ಈಸ್ ಮಚ್ ಹೈಯರ್. ಸೊ ಸಬ್ಟ್ರಾಕ್ಟಿಂಗ್ 100 ಹ್ಯಾಸ್ we can say very less effect. That means as compared to the effect that subtracting 100 Kelvin from T2 has on the efficiency, the effect produced by -100 Kelvin which is done in case of T1 is not that much.
ಅಂದ್ರೆ ನಾನು ಏನು ಹೇಳಾಕತ್ತೀನಿ, T2 ಒಳಗೆ ನಾವು 100 ಮೈನಸ್ ಮಾಡ್ತೀವಲ್ಲ, ದಟ್ ಹ್ಯಾಸ್ ಗ್ರೇಟರ್ ಇಂಪ್ಯಾಕ್ಟ್ ಆ್ಯಸ್ ಕಂಪೇರ್ ಟು T1. ಈಗ ನೋಡ್ರಿ ಫಾರ್ಮುಲಾ ಬರೀ ನಾವಿಲ್ಲಿ ಈಟಾ ಈಸ್ ಈಕ್ವಲ್ಸ್ ಟು 1 ಮೈನಸ್ T2 ಡಿವೈಡೆಡ್ ಬೈ T1. ಸೊ T1 ಮೇಲೆ ಎಫೆಕ್ಟ್ ಏನಾಗ್ತೈತಲ್ಲ -100, ಇಫ್ ವಿ ನೆಗ್ಲೆಕ್ಟ್ ದ್ಯಾಟ್ ಎಫೆಕ್ಟ್ ಆ್ಯಂಡ್ ಕನ್ಸಿಡರ್ ದಿ ಎಫೆಕ್ಟ್ ಬಿಕಾಸ್ ದಿಸ್ ಹ್ಯಾಸ್ ಅ ಗ್ರೇಟರ್ ಇಂಪ್ಯಾಕ್ಟ್. ಸೊ T2 ವ್ಯಾಲ್ಯೂ ಕಡಿಮೆ ಆದ್ರೆ, ಸಿ ಇನ್ ದಿಸ್ ಫಾರ್ಮುಲಾ T2 ವ್ಯಾಲ್ಯೂ ಕಡಿಮೆ ಆದ್ರೆ, this fraction, what happens to fraction? If the numerator value decreases significantly, the fraction also decreases significantly. Denominator nolage anta pari variation illa. At least the variation in denominator is not that much as compared to the variation in the numerator. So entire fraction value decrease ಆಗ್ಬಿಡ್ತೈತಿ. ಈಗ ಫಸ್ಟಿಗೆ ಏನಿತ್ತಲ್ಲ ಅದಕ್ಕಿಂತ. Let us take an example. Initially before each temperature is decreased by 100, T2 by T1 other fraction, let it be 0.7. Now T2 minus 100 ಮತ್ತು T1 minus 100 ಮಾಡಿದ ಮೇಲೆ ರೇಷಿಯೋ ಬರ್ತೈತಲ್ಲ, let it be 0.4 ಫಾರ್ ಎಕ್ಸಾಂಪಲ್. 0.4 -100 ಮಾಡಿದ ಮೇಲೆ, ಬಿಕಾಸ್ T2 ಒಳಗೆ ನಾವು -100 ಮಾಡಿದ ಕೂಡ ನ್ಯೂಮರೇಟರ್ನೊಳಗೆ ಅದು ಎಫೆಕ್ಟ್ ಆಗ್ತೈತಿ ಈಗ. ಸೊ ದ್ಯಾಟ್ ಮೀನ್ಸ್ ನೋಡ್ರಿ, ಫಸ್ಟಿಗೆ T2 by T1 fraction, let us say it is 0.7. After subtracting 100 Kelvin each, let the ratio T2 by T1, that is -100 here -100, let it become decrease ಆಗ್ತೈತಲ್ಲ ಈಗ 0.4. ಸೊ ದ್ಯಾಟ್ ಮೀನ್ಸ್ ಇನಿಷಿಯಲ್ ಎಫಿಷಿಯನ್ಸಿ ಎಷ್ಟಿತ್ತು ನೋಡ್ರಿ, ಇನಿಷಿಯಲ್ ಎಫಿಷಿಯನ್ಸಿ 1 minus T2 by T1 ಅಲ್ಲ ಫಾರ್ಮುಲಾದಾಗ. ಸೊ ದ್ಯಾಟ್ ಮೀನ್ಸ್ 0.3 is the efficiency, initial efficiency. So final efficiency is 1 minus T2 by T1. T2 by T1 ಎಷ್ಟು ಆಗ್ತದೆ ಈಗ 0.4. 1 minus 0.4 is 0.6. That means definitely because of this impact efficiency is increasing. ಯಾಕಂದ್ರೆ T2 ಡಿಕ್ರೀಸ್ ಆತ, ಅದಕ್ಕೆ ಈ ಫ್ರ್ಯಾಕ್ಷನ್ ಡಿಕ್ರೀಸ್ ಆತ, ಅವಾಗ 1 ಮೈನಸ್ ದ್ಯಾಟ್ ಮಾಡಿದಾಗ ಹೈಯರ್ ವ್ಯಾಲ್ಯೂ ಬರ್ತದೆ ನಮ್ಗೆ ಆ್ಯಕ್ಚುಲಿ. ಸೊ ಎಫಿಷಿಯನ್ಸಿ ಆಫ್ ದ ಕ್ಯಾರ್ನೋಟ್ ಇಂಜಿನ್ ಇನ್ಕ್ರೀಸಸ್ ಅಂತ. ಓಕೆ, ನೆಕ್ಸ್ಟ್. ಸೊ ಇದು ಜಸ್ಟ್ ಹಂಗೆ ಒಂದು ಡೈಗ್ರಾಮ್ನ ಇಲ್ಲಿ ಹಾಕ್ಕೊಂಡಿದ್ದೆ ನಿಮ್ಗೆ ಹೇಳಕ್ಕಂತ ಹೇಳಿ. ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೈತಿ ಈಗ. ಜಸ್ಟ್ ಎ ಮಿನಿಟ್. ಸೊ ಕ್ಯಾರ್ನೋಟ್ ಹೀಟ್ ಇಂಜಿನ್ ಹಿಂಗೆ ವರ್ಕ್ ಆಗ್ತೈತಿ. ಇಟ್ ಟೇಕ್ಸ್ ಹೀಟ್ ಫ್ರಮ್ ದ ಸೋರ್ಸ್, ಇಟ್ ಡಸ್ ಸಮ್ ವರ್ಕ್ W ಆ್ಯಂಡ್ ರಿಜೆಕ್ಟ್ಸ್ ದ ರಿಮೈನಿಂಗ್ ಹೀಟ್ ಟು ದ ಸಿಂಕ್, ಆ್ಯಂಡ್ ದ ಫಾರ್ಮುಲಾ ಫಾರ್ ವರ್ಕ್ ಡನ್ ಇಸ್ Q1 minus Q2, ಆ್ಯಂಡ್ ಎಫಿಷಿಯನ್ಸಿದ ಫಾರ್ಮುಲಾ ನಾವು ಆಗಲೇ ಡಿಸ್ಕಸ್ ಮಾಡಿವಿ ಈಗ. ಓಕೆ, ನೆಕ್ಸ್ಟ್. ಇಲ್ಲಿ ನಾನು ಬಿಕಾಸ್ ಆಫ್ ಸಮ್ ರೀಸನ್ ಸ್ಕ್ರೀನ್ಶಾಟ್ ಹೊಡಿಬೇಕಾಗಿತ್ತು. ಐ ಕುಡ್ ಹ್ಯಾವ್ ಡನ್ ದ್ಯಾಟ್ ಬೆಟರ್, ಬಟ್ ಸ್ಟಿಲ್ ಇದು ಕ್ವಶನ್ ನೋಡ್ರಿ, ಸ್ವಲ್ಪ ಅಲ್ಲೇ ವರ್ಡ್ ಮಿಸ್ ಆಗೈತಿ, ಬಟ್ ಯು ಕ್ಯಾನ್ ವೆರಿ ಕ್ಲಿಯರ್ಲಿ ಗೆಸ್ ದಟ್ ದ ವರ್ಡ್ ಈಸ್ ಎನರ್ಜಿ. ಇನ್ ವಿಚ್ ಆಫ್ ದ ಪ್ರಾಸೆಸ್ ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ರಿಮೇನ್ಸ್ ಕಾನ್ಸ್ಟೆಂಟ್? ಈ ಟೈಪ್ ಆಫ್ ಕ್ವಶನ್ ಆಲ್ರೆಡಿ ಮಾಡಿಬೀಗಲ್ಲೇ. ಇನ್ ವಿಚ್ ಆಫ್ ದ ಪ್ರಾಸೆಸ್ ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ರಿಮೇನ್ಸ್ ಕಾನ್ಸ್ಟೆಂಟ್? ಓಕೆ, ಆನ್ಸರ್ ಈಸ್ ಆಪ್ಷನ್ ಡಿ, ಐಸೋಥರ್ಮಲ್ ಪ್ರಾಸೆಸ್. ಬಿಕಾಸ್ ಐಸೋಥರ್ಮಲ್ ಪ್ರಾಸೆಸ್ನೊಳಗೆ ಟೆಂಪ್ರೇಚರ್ ಚೇಂಜ್ ಆಗಂಗಿಲ್ಲ, ಹೌದಲ್ಲ ರೀ? ಟೆಂಪ್ರೇಚರ್ ಈಸ್ ಡೈರೆಕ್ಟ್ಲಿ ಲಿಂಕ್ಡ್ ವಿತ್ ಇಂಟರ್ನಲ್ ಎನರ್ಜಿ, ಅದು ಚೇಂಜ್ ಆಗಂಗಿಲ್ಲ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇನ್ನೊಂದು ಸೈಕ್ಲಿಕ್ ಪ್ರಾಸೆಸ್ ಅಂದ್ರೆ ಸೈಕ್ಲಿಕ್ ಪ್ರಾಸೆಸ್ನೊಳಗೆ ದ ಸಿಸ್ಟಮ್ ಕಮ್ಸ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಸ್ಟೇಟ್ ಆಫ್ಟರ್ ಕಂಪ್ಲೀಟಿಂಗ್ ದ ಪ್ರಾಸೆಸ್. ಸೊ ಇನ್ ಸೈಕ್ಲಿಕ್ ಪ್ರಾಸೆಸ್ ವರ್ಕ್ ಡನ್ ಬೈ ದ ಪ್ರಾಸೆಸ್ ಈಸ್ ಅಂತ ಕೇಳಾಕತ್ತಾರೆ. ಇಂಡಿಪೆಂಡೆಂಟ್ ಆಫ್ heat given to the system, more than the heat given, equal to heat given, or zero. Work done by the process in case of ಯಾವುದು ಸೈಕ್ಲಿಕ್ ಪ್ರೊಸೆಸ್ನೊಳಗೆ ವರ್ಕ್ ಡನ್ ಬಗ್ಗೆ ಕ್ವಶನ್ ಕೇಳಾಕತ್ತಾರೆ ಈಗ. ಓಕೆ, ವಿಚಾರ ಮಾಡಿರಿ ಇದು ಏನು ಆನ್ಸರ್ ಇರಬಹುದು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಇಟ್ ಈಸ್ ಈಕ್ವಲ್ ಟು ದ ಹೀಟ್ ಗಿವನ್ ಟು ದ ಸಿಸ್ಟಮ್. ಯಾಕಂದ್ರೆ ನಾನು ನಿಮ್ಗೆ ಹೇಳಿದ್ದೆ, ಇನ್ ಸೈಕ್ಲಿಕ್ ಪ್ರಾಸೆಸ್ ವೆನ್ ಇಟ್ ಕಮ್ಸ್ ಬ್ಯಾಕ್ ಟು ದ ಸೇಮ್ ಟೆಂಪ್ರೇಚರ್, change in internal energy is zero. So in that case, if you write the first law of thermodynamic equation, which is dq is equals to du plus dw, if du becomes zero, then definitely dq will be equal to dw.
That means work done during the cyclic process is equal to the heat given to the system. Okay, next. A Carnot's engine works between temperatures 72 ಅಂತ ಏನು ಕೊಟ್ಟರಲ್ಲ, ದಟ್ಸ್ ರಾಂಗ್. ಅವರು ಆಮೇಲೆ ಆನ್ಸರ್ ಕೊಟ್ಟಾರ, ಟೆಕ್ಸ್ಟ್ ಬುಕ್ನೊಳಗೆ ಅದನ್ನು ಕ್ಲಿಯರ್ ಮಾಡ್ಯಾರ. 727 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ 27 ಡಿಗ್ರಿ ಸೆಲ್ಸಿಯಸ್. ದೆನ್ ದ ಎಫಿಷಿಯನ್ಸಿ ಆಫ್ ದ ಇಂಜಿನ್ ಈಸ್ ಅಂತ ಕೇಳಾರ. ಸೊ ಕ್ವೈಟ್ ಸಿಂಪಲ್ ಕ್ವಶನ್. ಎಫಿಷಿಯನ್ಸಿ ಆಫ್ ಕಾರ್ನಾಟ್ಸ್ ಹೀಟ್ ಇಂಜಿನ್ ಕೇಳಾರ. ಸೊ ಇದಕ್ಕೊಂದು ಫಾರ್ಮುಲಾ ಐತೆ ನೋಡ್ರಿ, 1 ಮೈನಸ್ T2 by T1. T2 is the temperature of the sink, which here is 27 degrees Celsius, and T1 here, which is 727 degrees Celsius. ಸೊ ಇದ್ರ ಪ್ರಕಾರ ನೀವು ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಏನು ಬರ್ತೈತೆ ನೋಡ್ರಿ. ಈಗ ಇದು ಕ್ಯಾಲ್ಕುಲೇಷನ್ ಮಾಡಿರಿ ಇದನ್ನು. So if you have calculated it correctly, the answer must be option D, 70%. So the only thing here is efficiency formula ನಾವು ಯೂಸ್ ಮಾಡ್ತೀವಲ್ಲ, T2 by T1, these two temperatures must be represented in Kelvin, not degree Celsius. So 1 minus T2 27 degree Celsius ಕೊಟ್ಟಿದ್ರಲ್ಲ, ಅದನ್ನು ಕೆಲ್ವಿನ್ನಾಗಿ ಮಾಡಿದರೆ 300 ಆಗ್ತದೆ. ಆ್ಯಂಡ್ 727 ಇತ್ತಲ್ಲ, ಅದಕ್ಕೆ ನಾವು ಪ್ಲಸ್ 273 ಮಾಡಿಕೊಂಡ್ರೆ ದ್ಯಾಟ್ ಬಿಕಮ್ಸ್ 1000. ಸೊ 1 ಮೈನಸ್ 3/10 ಅಂದರೆ 0.3, ಆನ್ಸರ್ ಈಸ್ 0.7. ಅದನ್ನು ಪರ್ಸೆಂಟೇಜ್ನೊಳಗೆ ನಾವು ಎಕ್ಸ್ಪ್ರೆಸ್ ಮಾಡಿದಾಗ ಈ ಎಫಿಷಿಯನ್ಸಿ ವ್ಯಾಲ್ಯೂವಿಗೆ ಇಂಟು 100 ಮಾಡ್ತಾರೆ. ಸೊ ದಿ ಆನ್ಸರ್ ಈಸ್ 70%. ಓಕೆ, ನೆಕ್ಸ್ಟ್. ಸೊ ದಿಸ್ ಈಸ್ ಲಾಸ್ಟ್ ಕ್ವಶನ್ ಬೇಸ್ಡ್ ಆನ್ ದಿಸ್ ಚಾಪ್ಟರ್, which is based on second law of thermodynamics. ಸೊ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳ್ತೈತಿ ಅಂದರೆ, ಅವು ಆ್ಯಕ್ಚುಲಿ ಎರಡು ಬರ್ತಾವೆ. ಕ್ಲಾಸಿಯಸ್ ಕ್ಲೆಪರಾನ್ ಎಂಟ್ರಿ ಸ್ಟೇಟ್ಮೆಂಟ್, ಪ್ಲ್ಯಾಂಕ್ಸ್ ಸ್ಟೇಟ್ಮೆಂಟ್ ಅಂತ ಬರ್ತಾವೆ. ಯಾವುದಕ್ಕೆ? ಇದು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸಿಗೆ. ಸೊ ಎರಡೂ ಸ್ಟೇಟ್ಮೆಂಟ್ಸ್ ನಮಗೆ ಏನು ಹೇಳ್ತಾವೆ ಅಂದ್ರೆ, ಒಂದು ಸಿಂಪಲ್ ನಾವು ಹೆಂಗೆ ತೊಗೋಬೋದು, ಒಂದು ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಅಥವಾ ಕ್ಲಾಸಿಯಸ್ ಕ್ಲೆಪರಾನ್, ಇನ್ನೊಂದು ಕೆಲ್ವಿನ್ ಪ್ಲ್ಯಾಂಕ್ ಸ್ಟೇಟ್ಮೆಂಟ್ ಅಂತ ಬರ್ತೈತಿ. ಅವು ಏನು ಹೇಳ್ತಾವಂದ್ರೆ, ಲೈಕ್ ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಹೇಳ್ತಾರೆ, ಇಟ್ ಈಸ್ ಇಂಪಾಸಿಬಲ್ ಫಾರ್ ಅ ಸೆಲ್ಫ್ ಆ್ಯಕ್ಟಿಂಗ್ ಮಷೀನ್ unaided by an external agency to transfer heat from a body at lower temperature to a body at higher temperature. ಈಗ ನಾವು ಹಂಗೆ ವಿಚಾರ ಮಾಡೋಣ. ಈಗ ಕ್ಯೂ ಅನ್ನುವಂಥ ಹೀಟ್ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ, ಲೆಟ್ ಅಸ್ ಸೇ ಇಫ್ T1 ಈಸ್ ಹೈಯರ್ ಟೆಂಪ್ರೇಚರ್ and T2 is lower temperature. So if we consider body A, which is at temperature T1, and body B, which is at temperature T2, this is, let us consider this is at high temperature, this is at low temperature. When you bring these two bodies in contact, will the heat flow from A to B or B to A? Definitely A to B ಹೋಗ್ತೈತಿ. Always heat flows from higher temperature towards lower temperature. It's not possible naturally for heat to flow from lower temperature to higher. ಇದನ್ನು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ನೊಳಗೆ ಹೇಳ್ತಾರೆ ಅವರು. ನ್ಯಾಚುರಲಿ ಲೋವರ್ ಟೆಂಪ್ರೇಚರ್ನಿಂದ ಹೈಯರ್ ಕಡೆ ಹಾಕಕ್ಕೆ ಬರೋಂಗಿಲ್ಲ, ಅದಕ್ಕೆ ನಾವು ಎಕ್ಸ್ಟರ್ನಲ್ ಏಜೆನ್ಸಿ ತೊಗೋಬೇಕಾಗ್ತೈತಿ, ಅಂದ್ರೆ ಒಂದು ಮಷೀನ್ ಯೂಸ್ ಮಾಡ್ಬೇಕಾಗ್ತೈತಿ. ಸೊ ಈಗ ರೆಫ್ರಿಜರೇಟರ್ ಏನು ನಾವು ಮನ್ಯಾಗ ಯೂಸ್ ಮಾಡ್ತೀವಲ್ಲ, ಫ್ರಿಡ್ಜ್ ಅಂತ ನಾವೇನು ಕರಿತೀವಲ್ಲ, ಆ ರೆಫ್ರಿಜರೇಟರ್ ಇದೇ ಕೆಲಸ ಮಾಡ್ತೈತಿ. ಸೊ ಇದು ರೆಫ್ರಿಜರೇಟರ್, ಇದ್ರೊಳಗೆ ಹಿಂಗೆ ಕಂಪಾರ್ಟ್ಮೆಂಟ್ಸ್ ಇರ್ತಾವೆ, ಇದ್ರೊಳಗೆ ಏನೇನೋ ಐಟಮ್ಸ್ ಇಟ್ಟಿರ್ತಾರೆ. ಸೊ ಒಳಗೆ ಕೂಲ್ ಇರ್ತೈತಿ ಈಗ. ಸೊ ಈಗ ನೀವು ಒಂದು ಗ್ಲಾಸ್ ಆಫ್ ವಾಟರ್ ತೊಗೊಂಡು ಹೋಗಿ ಈ ರೆಫ್ರಿಜರೇಟರ್ನೊಳಗೆ ಇಟ್ಟರೆ, ದ ರೆಫ್ರಿಜರೇಟರ್ ಪುಲ್ಸ್ ದ ಹೀಟ್ ಔಟ್ ಆಫ್ ದ ಗ್ಲಾಸ್ ಆ್ಯಂಡ್ ಥ್ರೋಸ್ ಇಟ್ ಟು ಸರೌಂಡಿಂಗ್ಸ್. ಸೊ ಈಗ ನೀವು ಹೇಳ್ರಿ, ಇಫ್ ಟೆಂಪರೇಚರ್ ಇನ್ಸೈಡ್ ದ ಫ್ರಿಡ್ಜ್ ಈಸ್ T2 ಆ್ಯಂಡ್ ಟೆಂಪರೇಚರ್ ಆಫ್ ದ ಸರೌಂಡಿಂಗ್ ಈಸ್ T1, ಯಾವ್ದು ಜಾಸ್ತಿ ಇರ್ತೈತಿ? ಡೆಫಿನೆಟ್ಲಿ ಟೆಂಪರೇಚರ್ ಆಫ್ ದ ಸರೌಂಡಿಂಗ್ಸ್ ವಿಲ್ ಬಿ ಗ್ರೇಟರ್ ದೆನ್ ದ ಟೆಂಪರೇಚರ್ ಆಫ್ ದ ಫ್ರಿಡ್ಜ್. ದೆನ್ ವಾಟ್ ದ ರೆಫ್ರಿಜರೇಟರ್ ಈಸ್ ಡೂಯಿಂಗ್, ಇಟ್ ಈಸ್ ಟೇಕಿಂಗ್ ಹೀಟ್, ಜನರಲಿ ಅದನ್ನು Q2 ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಇಟ್ ಟೇಕ್ಸ್ Q2 ಅಮೌಂಟ್ ಆಫ್ ಹೀಟ್ ಫ್ರಮ್ ದ ಫ್ರಿಡ್ಜ್, ಇಟ್ ಡಸ್ ಸಮ್ ವರ್ಕ್ W, and finally when we add these two
ಟೋಟಲಿ Q1 ಅನ್ನುವಂಥ ಹೀಟನ್ನು ಅದು ಸರೌಂಡಿಂಗ್ಸಿಗೆ ಕೊಡ್ತೈತಿ. ಫಸ್ಟ್ ಆಫ್ ಆಲ್, ರೆಫ್ರಿಜರೇಟರ್ ಇಸ್ ಅ ಮಷೀನ್ ವಿಚ್ ಈಸ್ ಟೇಕಿಂಗ್ ಹೀಟ್ ಫ್ರಾಮ್ ಲೋವರ್ ಟೆಂಪ್ರೇಚರ್ ರೀಜನ್ ಟು ಹೈಯರ್ ಟೆಂಪ್ರೇಚರ್ ರೀಜನ್ ವಿಚ್ ಈಸ್ ಆ್ಯಕ್ಚುಲಿ ಅಗೇನ್ಸ್ಟ್ ದ ನೇಚರ್. ಅದಕ್ಕೆ ಆ ರೆಫ್ರಿಜರೇಟರ್ ಎಷ್ಟು ವರ್ಕ್ ಮಾಡಬೇಕಾಗ್ತೈತಿ ಅಂತ ಹೇಳ್ತಾರೆ. ಇನ್ನೊಮ್ಮೆ, Q2, if refrigerator has to take Q2 amount of heat from inside the refrigerator and throw it to the surroundings, it will have to do some work. Like 50 joule ನಷ್ಟದು ಹೀಟ್ ಹೊರಗೆ ಹಾಕ್ಬೇಕಂತ ಮಾಡೈತಿ. ಇಟ್ ವಿಲ್ ಹ್ಯಾವ್ ಟು ಡೂ 100 joule ಆಫ್ ವರ್ಕ್. ಸೊ ಇವೆರಡು ಆ್ಯಡ್ ಆಗಿ ಫೈನಲಿ ಸರೌಂಡಿಂಗ್ಸಿಗೆ 150 joule ಹೀಟ್ ಹೊರಗೆ ಹೋಗ್ತೈತಿ. ಗೊತ್ತಾತ್ರಿ ಇದು? ಓಕೆ, ಈಗ ಲೈಕ್ ವಿ ಹ್ಯಾವ್ ಫಾರ್ಮುಲಾ ಫಾರ್ ಎಫಿಷಿಯನ್ಸಿ ಆಫ್ ಕಾರ್ನಾಟ್ ಇಂಜಿನ್. ರೆಫ್ರಿಜರೇಟರಿಗೆ ಎಫಿಷಿಯನ್ಸಿ ಈಟಾ ಅಂತ ಬರೋಂಗಿಲ್ಲ, ಬೀಟಾ ಅಥವಾ ಸಮ್ಟೈಮ್ಸ್ ಅಲ್ಫಾ ಅಂತ ಬರೀತಾರೆ. ಬೀಟಾ ಬರೀತಾರೆ, ಅಲ್ಫಾನೂ ಬರೀತಾರೆ. ಇದಕ್ಕೆ ಕೋಯಿಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಅಂತ ಕರೀತಾರೆ. ದಿಸ್ ಈಸ್ ನಾಟ್ ಕಾಲ್ಡ್ ಆಸ್ ಎಫಿಷಿಯನ್ಸಿ, ದಿಸ್ ಈಸ್ ಕಾಲ್ಡ್ ಕೋಯಿಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ದ ರೆಫ್ರಿಜರೇಟರ್ ಅಂತ ಹೇಳ್ತಾರೆ. ಸೊ ಈಗ ನಾನು ಇಲ್ಲೊಂದು ಇಕ್ವೇಷನ್ ಬರಿತೀನಿ. ರೆಫ್ರಿಜರೇಟರ್ ಟೇಕ್ಸ್ Q2 ಅಮೌಂಟ್ ಆಫ್ ಹೀಟ್, ಇಟ್ ಡಸ್ W ಅಮೌಂಟ್ ಆಫ್ ವರ್ಕ್ ಟು. ವರ್ಕ್ ಯಾಕೆ ಮಾಡಬೇಕು ಗೊತ್ತನ್ನೋದು? ಬಿಕಾಸ್ ಇಟ್ ಈಸ್ ಟೇಕಿಂಗ್ ಹೀಟ್ ಫ್ರಮ್ ಲೋವರ್ ಟೆಂಪ್ರೇಚರ್ ಟು ಹೈಯರ್. ಸೊ ಫೈನಲಿ ದ ಹೀಟ್ ವಿಚ್ ಈಸ್ ರಿಜೆಕ್ಟೆಡ್ ಟು ದ ಸರೌಂಡಿಂಗ್ಸ್ ಈಸ್ Q1 ಆ್ಯಂಡ್ ದ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ದ ರೆಫ್ರಿಜರೇಟರ್ ಈಸ್ ಮೆಜರ್ಡ್ ಬೈ, ಅಂದರೆ ಎಫಿಷಿಯನ್ಸಿಗಂತ ಕರಿಬೋದು ನಾವು, ಅದಕ್ಕೆ ಎಫಿಷಿಯನ್ಸಿ ಅನ್ನೋಂಗಿಲ್ಲ. ಎಷ್ಟು ಹೀಟ್ ಅದು ರೆಫ್ರಿಜರೇಟರಿಂದ ಹೊರಗೆ ಹಾಕ್ತು ಡಿವೈಡೆಡ್ ಬೈ ಅದಕ್ಕೆ ಎಷ್ಟು ವರ್ಕ್ ಮಾಡ್ಬೇಕಾಗ್ತಿಗದು. Q2 ಡಿವೈಡೆಡ್ ಬೈ W. ದಿಸ್ ಈಸ್ ದ ಫಾರ್ಮುಲಾ. ಹೌ ಮಚ್ ಹೀಟ್ ಇಟ್ ಈಸ್ ಟೇಕಿಂಗ್ ಫ್ರಮ್ ವಿದಿನ್ ದ ರೆಫ್ರಿಜರೇಟರ್ ಆ್ಯಂಡ್ ಥ್ರೋಯಿಂಗ್ ಇಟ್ ಔಟ್. Q1 ಬರೋಂಗಿಲ್ಲ ಫಾರ್ಮುಲಾದಾಗ, ರೈಟ್ ನಾವು ಮೇನ್ ಫಾರ್ಮುಲಾದಾಗಂತೂ ಬರೋಂಗಿಲ್ಲ. ಡಿವೈಡೆಡ್ ಬೈ ಇದಿಷ್ಟು ಹೊರಗೆ ಹಾಕ್ಬೇಕಂದ್ರೆ ಅದು ಎಷ್ಟು ವರ್ಕ್ ಮಾಡ್ತು ಅಂತ. ಸೊ ನೆಕ್ಸ್ಟ್ ನಾವೇನು ಮಾಡ್ಬೋದು ಅಂದ್ರೆ, ಇಲ್ಲಿ ನೋಡ್ರಿ ಈ ಇಕ್ವೇಷನ್ನೊಳಗೆ ವರ್ಕಿಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಇಲ್ಲೇ ಈ ಕೇಸ್ನೊಳಗೆ ವರ್ಕಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ವರ್ಕ್ ವಿಲ್ ಬಿ Q1 ಮೈನಸ್ Q2. ಸೊ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲೇ Q2 ಡಿವೈಡೆಡ್ ಬೈ ವಿ ಕ್ಯಾನ್ ಅಡ್ರೆಸ್ Q1 minus Q2. So this is the formula that we can use to calculate coefficient of performance beta of the refrigerator. ಇನ್ನೊಂದು ಸರ್ತಿ ಕ್ಲಿಯರ್ ಆಗಿ, Q2 is a heat it takes from within the refrigerator, W is the amount of work done, Q1 is the heat which is rejected or given to the surroundings. ಸೊ ಇದು ಫಾರ್ಮುಲಾ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಹಂಗೆ ಕ್ವಶನ್ ಕೇಳ್ತೀನಿ. ಇದನ್ನು ಒಂದು ಸರ್ತಿ ನಾವು ಒಂದು ಕಡೆ ನೋಡಿದ್ದೆ. ಒಂದು ರೆಫ್ರಿಜರೇಟರ್ ಐತಿ, ಅದರ ಡೋರನ್ನು ಓಪನ್ ಮಾಡಿ ಹಂಗೆ ಇಟ್ಬಿಟ್ಟಾರೆ. ಇದು ರೆಫ್ರಿಜರೇಟರ್, ಅದರದ್ದು ಡೋರ್ ಓಪನ್ ಮಾಡಿಟ್ಟಾರೆ. ಇನ್ನು ರೂಮ್ ಭಾಳ ತನಕ ಹಿಂಗೆ ಇಟ್ಟಾರೆ. ಸೊ ಅವಾಗ ಆ ರೂಮದ ಟೆಂಪ್ರೇಚರ್, ಇಫ್ ಇನಿಷಿಯಲಿ ಇಟ್ ಈಸ್ T, ಆಫ್ಟರ್ ಸಮ್ ಟೈಮ್ ವಿಲ್ ದ ಟೆಂಪ್ರೇಚರ್ ಆಫ್ ದ ರೂಮ್ ಇನ್ಕ್ರೀಸ್ ಆರ್ ವಿಲ್ ದ ಟೆಂಪ್ರೇಚರ್ ಡಿಕ್ರೀಸ್ ಅಂತ ಕೇಳ್ತಾರೆ. ಏನು ಆನ್ಸರ್ ಇರ್ಬೋದು ಇದಕ್ಕೆ? There is a open refrigerator which is kept in a room. Because of that, the temperature of the room, will it increase or decrease? Answer is it will increase. ಇಲ್ಲ ಸರ, ಫ್ರಿಜ್ ತಂಪು ಬರ್ತೈತಿ, ಫ್ರಿಜ್ ಕೂಲ್ ಇರುತ್ತೆ, ಬಟ್ ಇದು ರ್ಯಾಪಿಡ್ ಆಗಿ ತನ್ನ ಒಳಗಿನ ಹೀಟನ್ನು ಆ ರೂಮಿಗೆ ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಹೀಟ್ ಈಸ್ ಫ್ಲೋಯಿಂಗ್ ಫ್ರಾಮ್ ದ ರೆಫ್ರಿಜರೇಟರ್ ಟು ದ ರೂಮ್, ಸೊ ದ ಟೆಂಪ್ರೇಚರ್ ಆಫ್ ದ ರೂಮ್ ಇನ್ಕ್ರೀಸಸ್. ಸೊ ಈಗ ನಾನು ಇಲ್ಲೊಂದು ಫಾರ್ಮುಲಾ ಹೇಳಿದ್ನಲ್ಲ, ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸಿಗೆ ಇದ್ರ ಫಾರ್ಮುಲಾ ಬೇಸ್ಡ್ Q2 ಡಿವೈಡೆಡ್ ಬೈ ವರ್ಕ್ ಡನ್ ವಿಚ್ ಈಸ್ Q1 ಮೈನಸ್ Q2. ಇದ್ರ ಬೇಸ್ಡ್ ಈಗ ಲಾಸ್ಟ್ ಕ್ವಶನ್ ಈ ಚಾಪ್ಟರ್ನಾಗಿಂದ ಬರ್ತೈತಿ. A refrigerator with coefficient of performance, that is beta, is 1/3. It releases 200 joule of heat to a hot reservoir. Andre 200 joule here is the heat given to the surroundings, which is Q1. Then the work done on the working substance is work done killer, W killer. Okay, try ಮಾಡಿ. ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಐತಿ, ಬಟ್ ಸಾಲ್ವ್ ಮಾಡ್ಬೋದು. ಓಕೆ, ಇಫ್ ಯು ಹ್ಯಾವ್ ಸಾಲ್ವ್ಡ್ ಇಟ್ ಕರೆಕ್ಟ್ಲಿ, ಇದಕ್ಕೆ ಆನ್ಸರು ಆಪ್ಷನ್ ಡಿ ಬರ್ಬೇಕು. ಆಪ್ಷನ್ ಡಿ 150 ಜೋಲ್ ಬರ್ಬೇಕು.
So let us see how we can solve this. Just a minute. ಸೊ ಈಗ ಬೀಟಾ ಫಾರ್ಮುಲಾ ಐತಲ್ಲ 1/3 ಕೊಟ್ಟಾರ ಈಗ ಅವ್ರು ಏನೇನು ಕೊಟ್ಟಾರ ನಮಗವರು ಬೀಟಾ ಕೊಟ್ಟಾರ 1/3 ಹೌದಾ ನೆಕ್ಸ್ಟ್ Q1 ಕೊಟ್ಟಾರ 200 ಜೋಲ್ ಸೊ ಈಗ ಬೀಟಾ ಫಾರ್ಮುಲಾ ಐತೆ ನಮ್ಮ ಕಡೆ ಬೀಟಾ ಈಸ್ ಈಕ್ವಲ್ಸ್ ಟು Q2/W ಅಂತ ಅವ್ರಿಗೆ ಕ್ವಶನ್ನಾಗ ನಮ್ಗೆ ಕೇಳಿದ್ದು W ಅವ್ರು ಕೊಟ್ಟಾರ ಬೀಟಾ ಬಟ್ ದೇ ಹ್ಯಾವ್ ನಾಟ್ ಗಿವನ್ Q2 ಸೊ ದಟ್ ಮೀನ್ಸ್ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಕ್ಯಾಲ್ಕುಲೇಟ್ Q2 ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದ್ರೆ ಈಗ ಬೀಟಾ ಇಸ್ ಈಕ್ವಲ್ಸ್ ಟು ಒಂದು ಫಾರ್ಮುಲಾ ಐತೆ ಏನು Q2 ಡಿವೈಡೆಡ್ ಬೈ Q1 - Q2 ಇನ್ಸ್ಟೆಡ್ ಆಫ್ ವರ್ಕ್ ಡನ್ ನಾನು Q1 - Q2 ಅಂತ ಬರಿತೀನಿ ಸೊ ಈ ವ್ಯಾಲ್ಯೂಸ್ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾವು ಇಲ್ಲೇ 2 Q2 ಬಂದುಬಿಡ್ತಾವೆ 2 ಅನ್ನೋನ್ ವ್ಯಾಲ್ಯೂಸ್ ಬರ್ತಾವೆ ಅದಕ್ಕೆ ನಾನು ಏನು ಮಾಡ್ತೀನಿ ಐ ವಿಲ್ ಬ್ರಿಂಗ್ ದಿಸ್ Q2 ಟು ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಟು ಮೇಕ್ ಇಟ್ 1 Q2 ಹೆಂಗೆ ಅಂತಂದ್ರೆ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಅಂತಂದ್ರೆ ಅದು ಹೆಂಗೆ ಬರ್ತೈತೆ ಈಗ ಬೀಟಾ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ Q1 - Q2 ಹೋಲ್ ಡಿವೈಡೆಡ್ ಬೈ Q2 ಇಲ್ಲಿ ನಾನು ಸಪ್ರೇಟಾಗಿ ಡಿವೈಡ್ ಮಾಡ್ತೀನಿ ಈಗ ಅದನ್ನು 1 ಡಿವೈಡೆಡ್ ಬೈ Q1 ಡಿವೈಡೆಡ್ ಬೈ Q2 ಹೌದಲ್ರಿ ಆಮೇಲೆ ಇಲ್ಲಿ ಬೀಟಾ ಎಷ್ಟು ಕೊಟ್ಟಾರ ಅವ್ರ ವ್ಯಾಲ್ಯೂ 1/3 ಐತೆ ಮೈನಸ್ ಇಫ್ ಯು ಡಿವೈಡ್ Q2 ಬೈ Q2 ಇಟ್ ಬಿಕಮ್ಸ್ 1 ಸೊ ದಿಸ್ ಇಸ್ 1/3 ಇದು ಹಿಂಗೆ ಬಂತಲ್ಲ ಇದು ನಾನು ಟೇಕಿಂಗ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ಸ್ ಮಾಡಿಬಿಡ್ತೀನಿ ಸೊ 1/3 ಬಿಕಮ್ಸ್ 3 and this entire thing comes to the numerator so Q1 by Q2 minus 1 ಇತ್ತಲ್ಲ ಅದನ್ನು ಈ ಕಡೆ ತೊಗೊಂಡ್ಬಿಡ್ತೀನಿ +1 so this becomes 4 ಸೊ ನಮಗೇನು ಬೇಕಾಗಿತ್ತು ಈಗ Q2 ಸೊ Q2 is equals to 4 ಈ ಕಡೆ ತೊಗೊಂಬರ್ರಿ Q1 ಅವ್ರು ಕೊಟ್ಟಾರ 200 ಜೋಲ್ ಡಿವೈಡೆಡ್ ಬೈ 4 ಸೊ ಆನ್ಸರ್ ಈಸ್ 50 ಜೋಲ್ ಏನು 50 ಜೋಲ್ ಇದು Q2 ಇದು ಹೌದಾ ನಮಗೆ ಆ್ಯಕ್ಚುಲಿ ಬೇಕಾಗಿದ್ದೇನು ವರ್ಕ್ ಡನ್ ಬೇಕಾಗಿತ್ತು ಸೊ ವರ್ಕ್ ಡನ್ ಇದನ್ನು ಬೇರೆ ಬೇರೆ ರೀತಿ ಸಾಲ್ವ್ ಮಾಡ್ಬೋದು ಈಗ ಅಥವಾ ನಾನು ಆಗಲೇ ಹೇಳಿದ್ದೆ ಒಂದು ಬೀಟಾ ಇಸ್ ಈಕ್ವಲ್ಸ್ ಟು Q2/W ಪ್ರಕಾರ ನೀವು 1/3 ಇಸ್ ಈಕ್ವಲ್ಸ್ ಟು Q2 ನಾವು ಕ್ಯಾಲ್ಕ್ ಮಾಡಿದ್ವಿ 50 ಸೊ ವರ್ಕ್ ಡನ್ ಇದರಿಂದ ನೀವು ಮಾಡಿದರೆ 150 ಜೋಲ್ ಬರ್ತೈತೆ ಹಾಗೂ ಕ್ಯಾಲ್ಕ್ ಮಾಡ್ಬೋದು ಆರ್ ಎಲ್ಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಆ್ಯಸ್ Q1 - Q2 ಇದನ್ನು ಹೇಳಿದ್ವಿ ನಾವು ಆಗಲೇ 200 - 50 ಸೊ ಆನ್ಸರ್ ಈಸ್ 150 ಜೋಲ್ ಸೊ ಇಷ್ಟು ವೆರೈಟಿ ಥರ್ಮೋಡೈನಮಿಕ್ಸ್ ಚಾಪ್ಟರಿಗೆ ಸೊ ಮೋರ್ ದ್ಯಾನ್ ಇನಫ್ ಆತ ಸೊ ಮತ್ತು ನಾವು PUC ಫಸ್ಟ್ ಇಯರ್ದು ಚಾಪ್ಟರ್ಸ್ ಮತ್ತು ಕಂಟಿನ್ಯೂ ಮಾಡೋಣ ಅಂತೀಗ ಆ್ಯಂಡ್ ನೆಕ್ಸ್ಟ್ ನಾನು ವೇವ್ ಆಪ್ಟಿಕ್ಸದ್ದು ಒಂದು ಥಿಯರಿ CET ಕ್ವಶನ್ಸ್ ಈಗ ಸಾಲ್ವ್ ಮಾಡಿ ಅದ್ರ ಪಾರ್ಟ್ 1 ಹಾಕ್ತೀನಿ ಸೊ ಹೋಪ್ಫುಲಿ ಯು ಆರ್ ಮೇಕಿಂಗ್ ಯೂಸ್ ಆಫ್ ದೀಸ್ ವೀಡಿಯೋಸ್ ಅಟ್ಲೀಸ್ಟ್ ಈ ವಿಡಿಯೋಸ್ ನೋಡ್ಕೊತಾರೆ ಹೋಗ್ರಿ ಯೂಸ್ ಆಗ್ತಾವೆ ಡೆಫಿನೆಟ್ಲಿ ಓಕೆ ಥ್ಯಾಂಕ್ ಯು ನಮಸ್ಕಾರ